ಓಕೆ. ಕ್ವಾಲಿಟಿ ಆಫ್ ಮರ್ಜಿ, ದಯೆಯ ಒಂದು ಗುಣ ಅನ್ನುವಂಥದ್ದು ಇದು ಪೋಯಂನ ಹೆಡ್ಡಿಂಗ್. ಓಕೆ. ಸೊ ದಯೆ ಅಂತ, ಮರ್ಜಿ ಅಂತಂದ್ರೇನು? ದಯೆ ಅಥವಾ ಕರುಣೆ. ಸೊ ಇಲ್ಲಿ ದಯೆ ಅಥವಾ ಕರುಣೆಯ ಮಹತ್ವವನ್ನ ವಿವರಿಸಿದ್ದಾರೆ. ಇಂಪಾರ್ಟೆನ್ಸ್ ಆಫ್ ಮರ್ಜಿ. ಓಕೆ, ಹೌ ದ ಕ್ವಾಲಿಟಿ ಆಫ್ ಮರ್ಜಿ ಈಸ್ ಇಂಪಾರ್ಟೆಂಟ್ ಇನ್ ಸಮ್ ಒನ್ಸ್ ಲೈಫ್. ಸೊ ಇಟ್ ಈಸ್ ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಅಲ್ವಾ? ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ವಿಲಿಯಂ ಶೇಕ್ಸ್ಪಿಯರ್, ಫೇಮಸ್ ಪೋಯಟ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಅವ್ರ ಬಗ್ಗೆ ಕೇಳದೆ ಇರೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ. So we will learn something about William Shakespeare, the author, first. Okay. William Shakespeare was born in 23rd April on 23rd April 1564 in Stratford on Avon. ಅಲ್ಲಿದವರು ಜನಿಸಿದರು. He was an English poet widely regarded as the greatest writer and ಡ್ರಾಮಾಟಿಸ್ಟ್. ಓಕೆ. ಸೊ ಅವರು ಒಬ್ಬ ಅತ್ಯುತ್ತಮ ಲೇಖಕರು ಅಷ್ಟೇ ಅಲ್ಲ, ನಾಟಕಕಾರ ಕೂಡ ಆಗಿದ್ದರು ಮಕ್ಕಳೇ. ಓಕೆ. ಸೊ ಅವರು ಬರೆದಿರುವಂತಹ ಅನೇಕ ನಾಟಕಗಳು ಲೈಕ್ ಆಥೆಲೋ, ಕಿಂಗ್ ಲಿಯರ್, ಮ್ಯಾಕ್ಬೆತ್, ಅದ್ರ ಬಗ್ಗೆ ನೀವು ಕೇಳಿರ್ತೀರಾ. ಕೆಲವೊಂದು ಮೂವೀಸ್ ಆಗಿ ಕೂಡ ಬಂದಿದ್ದಾವೆ ಅಲ್ವಾ? ಹಿ ಇನ್ವೆಂಟೆಡ್ ಥೌಸಂಡ್ಸ್ ಆಫ್ ವರ್ಡ್ಸ್ in his poem, like birthplace, king, courtship, dewdrops, downstairs, radiance, schoolboy, stillborn, watchdog, etc. ಸೊ ಈ ಎಲ್ಲ ವರ್ಡ್ಗಳನ್ನ ಅವರು ತಮ್ಮ ನಾಟಕಗಳ ಮೂಲಕ, ಪೋಯಟ್ರಿಯ ಮೂಲಕ ಇನ್ವೆಂಟ್ ಮಾಡಿದ್ದಾರೆ. He has invented these words. Okay. So it is like that. After the literature of William Shakespeare only these words came into ಪ್ರಾಕ್ಟೀಸ್. ಅಂದ್ರೆ ಏನು ಮಕ್ಕಳೇ? ಈ ಒಂದು ಶಬ್ದಗಳನ್ನ ಇನ್ವೆಂಟ್ ಮಾಡೋದು ಅಂತಂದ್ರೆ ತಮ್ಮ ನಾಟಕಗಳ ಮೂಲಕ ಇದನ್ನ ಬಳಕೆಗೆ ತಂದಂಥವರು ವಿಲಿಯಂ ಶೇಕ್ಸ್ಪಿಯರ್ ಅವರು. ಸೊ ಅವರ ಒಂದು ಕೃತಿಗಳ ನಂತರನೇ ಈ ವರ್ಡ್ಗಳನ್ನ ಯೂಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಅನೇಕ ಶಬ್ದಗಳು, ಥೌಸಂಡ್ಸ್ ಆಫ್ ವರ್ಡ್ಸ್ ಇದ್ದಾವೆ. ಓಕೆನಾ? He has written 154 sonnets, more than 30 plays, including Hamlet, Othello, King Lear and Macbeth, Antony and Cleopatra, etc. ಸೊ ಅವರು 154 ಸಾನೆಟ್ ಗಳನ್ನ ಬರೆದಿದ್ದಾರೆ. ಸಾನೆಟ್ ಮೀನ್ಸ್ 14 ಲೈನ್ಡ್ ಪೋಯಮ್ಸ್. ಓಕೆನಾ? 14 ಲೈನ್ಗಳಿರುವಂತಹ ಪೋಯಮ್. ಸೊ ಅದರಲ್ಲಿ ನಿಮ್ಗೆ ಹೇಗಿರ್ಬೇಕು ಅಂತಂದ್ರೆ ರೈಮಿಂಗ್ ಸ್ಕೀಮ್, ಎ ಬಿ ಬಿ ಸಿ ಸಿ ಈ ತರ ರೈಮಿಂಗ್ ಸ್ಕೀಮ್ ಇದ್ದು 14 ಲೈನ್ಗಳಿದ್ರೆ ಆ ಪೋಯಮ್ನ ನಾವು ಸಾನೆಟ್ ಅಂತ ಕರಿತೀವಿ. ಸೊ ಅವರು ಈ ತರ 154 ಸಾನೆಟ್ಸ್ ಗಳನ್ನ ಬರೆದಿದ್ದಾರೆ. ಓಕೆ. ಅದೇ ರೀತಿ 30ಕ್ಕೂ ಹೆಚ್ಚು ನಾಟಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಹ್ಯಾಮ್ಲೆಟ್, ಆಥೆಲೋ, ಕಿಂಗ್ ಲಿಯರ್, ಮ್ಯಾಕ್ಬೆತ್, ಆಂಟೋನಿ ಅಂಡ್ ಕ್ಲಿಯೋಪಾತ್ರಾ, ಎಟ್ಸೆಟ್ರಾ. ಸೊ ಈ ಒಂದು ಪೋಯಮ್ ಅನ್ನ ನಾವು ಮರ್ಚೆಂಟ್ ಆಫ್ ವೆನಿಸ್ಸಿನ ಒಂದು ಭಾಗವಾಗಿ ಇದನ್ನ ನಿಮ್ಗೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರಲ್ಲಿ ಇಟ್ ಈಸ್ ಅ ಮೊನೋಲಾಗ್. ಮೊನೋಲಾಗ್ ಅಂತಂದ್ರೇನು ಮಕ್ಕಳೇ? ಉದ್ದವಾದ ಒಂದು ಡೈಲಾಗ್, ಒಬ್ಬನೇ ವ್ಯಕ್ತಿ ಹೇಳುವಂತಹ ಡೈಲಾಗ್, ಇದು ಮೊನೋಲಾಗ್ ಅಂತ ಹೇಳ್ತೀವಿ ಇದನ್ನ ಕಾನ್ವರ್ಸೇಷನ್ ಅಲ್ಲಿ. ಓಕೆ. ಸೊ ಇಲ್ಲಿ ಪೋರ್ಷಿಯಾ ಅನ್ನುವಂತಹ ಕ್ಯಾರೆಕ್ಟರ್ ಬರುತ್ತೆ. ಅದೇ ರೀತಿ ಶೈಲಾಕ್ ಮತ್ತು ಆಂಟೋನಿಯೋ ಅನ್ನುವಂತಹ ಕ್ಯಾರೆಕ್ಟರ್ ಬರುತ್ತೆ. ಓಕೆನಾ? ಸೊ ಇದೊಂದು ಸ್ಮಾಲ್ ಪಾರ್ಟ್ ಆಫ್ ಅ ಮೊನೋಲಾಗ್ ಬೈ ಪೋರ್ಷಿಯಾ. ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ಬರುವಂತಹ ಪೋರ್ಷಿಯಾ ಅನ್ನುವಂತಹ ಕ್ಯಾರೆಕ್ಟರ್ ಹೇಳುವಂತ ಡೈಲಾಗ್ ಅಲ್ಲಿ, ಮೊನೋಲಾಗ್ ಅಲ್ಲಿ ಒಂದು ಸ್ಮಾಲ್ ಪಾರ್ಟ್ ಅಷ್ಟೇ ಈ ಕ್ವಾಲಿಟಿ ಆಫ್ ಮರ್ಜಿ. ಸೊ ಶಿ ಬೆಗ್ಸ್ ಶೈಲಾಕ್ ಟು ಶೋ ಮರ್ಜಿ ಆನ್ ಆಂಟೋನಿಯೋ. ಇಲ್ಲಿ ಆಕೆ ಶೈಲಾಕ್ ನನ್ನ ಬೇಡಿಕೊಳ್ತಾ ಇದ್ದಾಳೆ, ಆಂಟೋನಿಯೋ ಮೇಲೆ ಮರ್ಜಿ ತೋರಿಸಿ, ಕರುಣೆ ತೋರಿಸಿ ಅಂತ ಆಕೆ ಬೇಡಿಕೊಳ್ತಾ ಇರುವಂತದ್ದು. ರಿಕ್ವೆಸ್ಟಿಂಗ್, ಬೆಗ್ಗಿಂಗ್. ಓಕೆ. ಸೊ ಬೇಡಿಕೊಳ್ಳೋದಿಕ್ಕೆ ಕರುಣೆಯನ್ನ ತೋರಿಸಿ, ಶೋ ಮರ್ಜಿ ಅಂತ ಅನ್ನೋದಿಕ್ಕೆ ವಾಟ್ ಆರ್ ದ ರೀಸನ್ಸ್ ಶಿ ಇಸ್ ಗಿವಿಂಗ್. ಸೊ ಅದೇ ಈ ಪೋಯಮ್ ಅಲ್ಲಿ ಆಕೆ ಡಿಸ್ಕ್ರೈಬ್ ಮಾಡ್ತಾಳೆ. ಶಿ ಇಸ್ ಡಿಸ್ಕ್ರೈಬಿಂಗ್ ದ ಕ್ವಾಲಿಟಿ ಆಫ್ ಮರ್ಜಿ ಆರ್ attributes of mercy in this poem. Okay.
ಸೊ ವೈ ಶೈಲಾಕ್ ಹ್ಯಾಸ್ ಟು ಶೋ ಮರ್ಜಿ ಆನ್ ಆಂಟೋನಿಯೋ ಅನ್ನೋದನ್ನ ಆಕೆ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. we will start the poem now. Okay. The quality of mercy is not strained. It droppeth as the gentle rain from heaven. Upon the place beneath him, it is twice blessed. It blesseth him that gives and him that takes. It is mightiest in the mightiest it becomes ಅನ್ನುವಂಥದ್ದು ಫಸ್ಟ್ ಸ್ಟ್ಯಾನ್ಸಾ ಮಕ್ಕಳೇ. ಓಕೆನಾ? ದ ಕ್ವಾಲಿಟಿ ಆಫ್ ಮರ್ಜಿ ಈಸ್ ನಾಟ್ ಸ್ಟ್ರೇನ್ಡ್. ಸ್ಟ್ರೇನ್ಡ್ ಅಂತಂದ್ರೇನು? ಇದು ಒತ್ತಾಯ ಪೂರ್ವಕವಾಗಿ ಅಂತ ಆಕೆ ಹೇಳ್ತಾ, ಫೋರ್ಸಿಬ್ಲಿ. ಓಕೆ, ಸೊ ಇಟ್ ಶುಡ್ ನಾಟ್ ಬಿ ಫೋರ್ಸ್ಡ್ ಆನ್ ಎನಿಬಡಿ. ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್. ಸ್ಟ್ರೇನ್ಡ್ ಮೀನ್ಸ್ ನಾಟ್ ಫೋರ್ಸ್ಡ್. ಇಟ್ ಶುಡ್ ನಾಟ್ ಬಿ ಫೋರ್ಸ್ಡ್ ಆನ್ ಎನಿಬಡಿ ಅಂತ ಅರ್ಥ. ಬಟ್ ಇಟ್ ಶೋಸ್ ಐರನಿ ಹಿಯರ್, ಇಸಂಟ್ ಇಟ್? ಸೊ ಇದು ಒಂದು ವ್ಯಂಗ್ಯ ಅನ್ನೋ ತರ ಅನಿಸ್ತಾ ಇದೆ, ಐರನಿ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಹೇಳ್ತೀನಿ ನಿಮ್ಗೆ, ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಇಲ್ಲಿ ಪೋರ್ಷಿಯಾ ಶಿ ಈಸ್ ಫೋರ್ಸಿಂಗ್ ಶೈಲಾಕ್ ಟು ಶೋ ಮರ್ಜಿ ಆನ್ ಆಂಟೋನಿಯೋ ಅಲ್ವಾ? ಸೊ ಆಕೆ ಫೋರ್ಸ್ ಮಾಡ್ತಾ ಇದ್ದಾಳೆ, ಒತ್ತಾಯ ಮಾಡ್ತಾ ಇದ್ದಾಳೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಪದೇ ಪದೇ ಅದನ್ನೇ ಆಕೆ ಕೇಳ್ತಾ ಇದ್ದಾಳೆ. Okay, but she is telling that the quality of mercy strained ಅಲ್ಲ, ಇರಬಾರ್ದು ಅಂತ. As the gentle rain from heaven, it droppeth ಅನ್ನೋದು ಮಕ್ಕಳೇ ಇದು ಓಲ್ಡ್ ಇಂಗ್ಲಿಷ್. ಇಟ್ ಈಸ್ ಓಲ್ಡ್ ಇಂಗ್ಲಿಷ್. ಓಕೆ, ಸೊ ಇಟ್ಸ್ ಕರೆಕ್ಟ್ ಫಾರ್ಮ್, ನ್ಯೂ ಇಂಗ್ಲಿಷ್ ಫಾರ್ಮ್ is drops. It drops as the gentle rain from heaven. ಜಂಟಲ್ ಅಂತಂದ್ರೇನು? ಸೌಮ್ಯವಾದ, ಸೌಮ್ಯವಾದ ಮಳೆ ಸುರಿಯುವಂತೆ. ಓಕೆನಾ? ಸೊ ಮಳೆ ಹೇಗೆ ಸುರಿಯುತ್ತೆ? ಹೌ ದ rain drops drop on the earth, fall on the earth like a gentle rain from heaven. It is not forced by anybody, isn't it? ಸೊ ನಿರಂತರವಾಗಿ ಅಥವಾ ನಿರರ್ಗಳವಾಗಿ, ಸರಾಗವಾಗಿ ಅದು ಸುರಿತಾ ಇರುತ್ತೆ ಮಳೆ ಅಲ್ವಾ? ಸೊ ಹೇಗೆ ಮಳೆಯು ಆಕಾಶದಿಂದ ನಿಮಗೆ ನಿರರ್ಗಳವಾಗಿ, ನಿರಂತರವಾಗಿ, ಸೌಮ್ಯವಾಗಿ ಸುರಿತಾ ಇರುತ್ತೋ, ಹನಿಗಳು ಹೇಗೆ ಬರ್ತಾ ಇರುತ್ತೋ, ಬೀಳ್ತಾ ಇರುತ್ತೋ, ಅದೇ ತರ ಮರ್ಜಿ should drop on the person in front of you without any strain. ಒತ್ತಾಯ ಪೂರ್ವಕವಾಗಿ ಮಳೆ ಬರೋದಿಲ್ಲ ಅಲ್ವಾ? ಸೊ ಫ್ರಮ್ ಹೆವನ್, ಇಲ್ಲಿ ಎರಡು ರೀತಿ ಹೇಳ್ತಾ ಇದ್ದಾರೆ. ಹೆವನ್ ಅಂತಂದ್ರೆ ಏನು ಮಕ್ಕಳೇ? ಸ್ವರ್ಗ ಅಲ್ವಾ? ಸೊ ಸ್ವರ್ಗದಲ್ಲಿ ಯಾರಿರ್ತಾರೆ? ಹೂ ವಿಲ್ ಬಿ ದೇರ್ ಇನ್ ಹೆವನ್? ಗಾಡ್. ಸೊ ಇಟ್ ಕ್ಯಾನ್ ಬಿ ಸೆಡ್ ದಟ್ ದ ಮರ್ಜಿ ಶುಡ್ ಡ್ರಾಪ್ ಆನ್ ದ ಪರ್ಸನ್ ಲೈಕ್ the God drops a gentle rain from heaven. ಸೊ ಸ್ವರ್ಗದಿಂದ ದೇವರು ಹೇಗೆ ಮಳೆಯನ್ನ ಸುರಿಸ್ತಾನೋ ಅದೇ ರೀತಿ ಏನ್ ಬರ್ಬೇಕು? ದಯೆ, ಕರುಣೆ ಅನ್ನೋದು ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಮಗೆ ಬರಬೇಕು ಅಂತ ಆಕೆ ಹೇಳ್ತಾಳೆ. ಅಪಾನ್ ದ ಪ್ಲೇಸ್ ಬಿನೀತ್ ಹಿಮ್. ಸೊ ಮಳೆ ಯಾರ ಮೇಲೆ ಬೀಳುತ್ತೆ? ಅರ್ತ್ ಮೇಲೆ ಅಲ್ವಾ? ಭೂಮಿಯ ಮೇಲೆ ಮಳೆಯ ಹನಿಗಳು ಬೀಳ್ತಾ ಇದ್ದಾವೆ, ಜಂಟಲ್ ಆಗಿ, ಸೌಮ್ಯವಾಗಿ. ಬಿನೀತ್ ಅಂತಂದ್ರೆ ಏನು ಮಕ್ಕಳೇ? ಕೆಳಗೆ. ಓಕೆ, ಸೊ ಅದೇ ರೀತಿ ದ ಮರ್ಸಿ ಶುಡ್ ಫಾಲ್ ಆನ್ ದ ಪರ್ಸನ್. ಓಕೆ, ಫಾಲ್ ಆನ್ ದ ಪರ್ಸನ್ ಲೈಕ್ ಜಂಟಲ್ ರೇನ್ ಫ್ರಮ್ ಹೆವನ್. ಅಂಡರ್ಸ್ಟುಡ್? ಸೊ ಇಲ್ಲಿ ಆಸ್ ಅನ್ನೋ ಶಬ್ದನ ಯೂಸ್ ಮಾಡಿದ್ದಾರೆ ಅಲ್ವಾ? ಸೊ ವೆನೆವರ್ ಯು ಯೂಸ್ ಕಂಪೇರ್ ಟು ಥಿಂಗ್ಸ್ ಯೂಸಿಂಗ್ ಆಸ್, ಲೈಕ್, ಈ ಎರಡು ಶಬ್ದಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಕಂಪೇರ್ ಮಾಡಿದ್ರೆ ಅದು ಏನಾಗತ್ತೆ ಮಕ್ಕಳೇ? ಸಿಮಿಲಿ, ಉಪಮಾಲಂಕಾರ. ಓಕೆ, ಸೊ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ the second line is simile. Okay, it droppeth as the gentle rain from heaven. The mercy is compared to the gentle rain upon the place beneath him. ಸೊ ಆತನ ಕೆಳಗೆ, ಹೇಗೆ ದೇವರು ಕೆಳಗೆ ಇರುವಂತಹ ವ್ಯಕ್ತಿಯ ಮೇಲೆ ಮಳೆಯನ್ನ ಸುರಿಸ್ತಾನೋ ಅದೇ ರೀತಿ ನಾವು ವ್ಯಕ್ತಿಗಳ ಮೇಲೆ ಅಥವಾ ನಮ್ಮ ಎದುರು ಇರುವವರ ಮೇಲೆ ದಯೆಯನ್ನ ತೋರಬೇಕು. ಓಕೆ ಅಂತ ಪೋರ್ಷಿಯಾ ಇಲ್ಲಿ ಹೇಳ್ತಾ ಇದ್ದಾಳೆ. It is twice blessed.
It is twice blessed. Twice means 2 times. Okay. Blessed ಅಂತಂದ್ರೆ ಏನು ಮಕ್ಕಳೇ? Blessed. ಸೊ ಇದು 2 ರೀತಿ ಆಶೀರ್ವದಿಸಲ್ಪಡುತ್ತೆ, 2 ಸಲ ಆಶೀರ್ವದಿಸಲ್ಪಡುತ್ತೆ. ಹೌ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್? ಯು ಆರ್ ಶೋಯಿಂಗ್ ಅ ಮರ್ಸಿ or showing mercy on another person, then it is twice blessed ಅಂತ ಇಲ್ಲಿ ಪೋರ್ಷಿಯಾ ಹೇಳ್ತಾಳೆ. ಹೌ ಇಟ್ ಟ್ವೈಸ್ ಬ್ಲೆಸ್ಡ್? It blesseth him that gives. Blesseth means blesses. Okay. So blesses him that gives. ಸೊ ಯಾರು ಮರ್ಜಿಯನ್ನ ತೋರಿಸ್ತಾರೋ ಅವರನ್ನ ಇದು ಬ್ಲೆಸ್ ಮಾಡುತ್ತೆ. ಇಟ್ ಬ್ಲೆಸ್ಸಸ್ ಹಿಮ್ ದ್ಯಾಟ್ ಗಿವ್ಸ್ ಅಂಡ್ ಹಿಮ್ ದ್ಯಾಟ್ ಟೇಕ್ಸ್. ಸೊ ಯಾರು ಮರ್ಜಿಯನ್ನ ಸ್ವೀಕರಿಸ್ತಾರೋ, ಟೇಕ್ಸ್ ಅಂತಂದ್ರೆ ಸ್ವೀಕರಿಸು, ಯಾರು ಮರ್ಜಿಯನ್ನ ಸ್ವೀಕರಿಸ್ತಾರೋ ಅವರನ್ನು ಕೂಡ ಬ್ಲೆಸ್ ಮಾಡುತ್ತೆ ಅನ್ನೋದು ಇದರ ಅರ್ಥ. ಓಕೆ. ಸೊ ಇಲ್ಲಿ ನಿಮ್ಗೆ ಈ ಒಂದು ಸ್ಟ್ಯಾನ್ಸಾದಲ್ಲಿ ಕ್ವಶನ್ ಕೇಳ್ಬೋದು, how the mercy is twice blessed. Okay. So because it blesses the person who gives mercy and it blesses the person who takes it. ಯಾರು ದಯೆಯನ್ನ ತೋರಿಸ್ತಾರೋ ಅವರನ್ನ ಇದು ಆಶೀರ್ವದಿಸುತ್ತೆ. ಅದೇ ರೀತಿ ಯಾರು ದಯೆಯನ್ನ ಸ್ವೀಕಾರ ಮಾಡ್ತಾರೋ, ಓಕೆ, ಯಾರ ಮೇಲೆ ನಾವು ದಯೆ ತೋರಿಸ್ತೀವೋ ಅವರಿಗೂ ಕೂಡ ಇದು ಆಶೀರ್ವದಿಸಲ್ಪಡುತ್ತೆ. You can imagine, if you are showing mercy on any person or any animal, you also feel blessed, you also feel happy, isn't it? ನೀವು ಕೂಡ ತುಂಬಾ ಖುಷಿ ಪಡ್ತೀರಾ, ನೀವು ಕೂಡ ತುಂಬಾ ಆಶೀರ್ವದಿಸಲ್ಪಟ್ಟಿದೆ ಅಂತ ನಿಮ್ಗೆ ತೃಪ್ತಿ ಆಗತ್ತೆ ಅಲ್ವಾ? ಸೊ ಅದನ್ನೇ ಇಲ್ಲಿ ಪೋರ್ಷಿಯಾ ಹೇಳ್ತಾ ಇದ್ದಾಳೆ. ಓಕೆ. ಯಾರಿಗೆ ಹೇಳ್ತಾಳೆ? ಶೈಲಾಕ್ಗೆ ಹೇಳ್ತಾಳೆ, ನೀನು ನನ್ನೂ ಕೂಡ ಬ್ಲೆಸ್ ಮಾಡುತ್ತೆ, ಅದನ್ನು ಕೂಡ ಬ್ಲೆಸ್ ಮಾಡುತ್ತೆ. ಇಟ್ ಈಸ್ TIS ಅಂತಂದ್ರೆ ಏನು ಮಕ್ಕಳೇ? ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ತುಂಬಾ ಇದು ಪ್ರಭಾವಶಾಲಿ. ಮರ್ಜಿ ಅನ್ನೋದು ತುಂಬಾ ಪ್ರಭಾವಶಾಲಿ. ಓಕೆ. ಸೊ ಇಟ್ ಬಿಕಮ್ಸ್, ಯಾವಾಗ ನೀವು ಮರ್ಜಿಯನ್ನ ತೋರಿಸ್ತಾ ಹೋಗ್ತಿರೋ, ವೆನ್ ಯು ಗೋ ಆನ್ ಶೋಯಿಂಗ್ ಮರ್ಜಿ ಅಂಡ್ ರಿಸೀವಿಂಗ್ ಮರ್ಜಿ, ಇಟ್ ಬಿಕಮ್ಸ್ ಮೈಟಿಯೆಸ್ಟ್. ತುಂಬಾ ಪ್ರಭಾವವನ್ನ ಹೆಚ್ಚು ಮಾಡುತ್ತೆ, ತನ್ನ ಪ್ರಭಾವಳಿಯನ್ನ ಹೆಚ್ಚು ಮಾಡುತ್ತೆ ಅಂತ ಇಲ್ಲಿ ಪೋರ್ಷಿಯಾ ಹೇಳ್ತಾ ಇದ್ದಾಳೆ, ಅಥವಾ ಪೋರ್ಷಿಯಾ ಮೂಲಕ ಪೋಯೆಟ್ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಸಂತೋಷವನ್ನ ಹಂಚಿದರೆ ಸಂತೋಷ ಹೆಚ್ಚಾಗತ್ತೆ ಅಂತ ಹೇಳ್ತೀವಿ ಅಲ್ವಾ? ಸೊ ವೆನ್ ಯು give happiness, share your happiness, it becomes larger. Okay. ಖುಷಿಯನ್ನ ಹಂಚಿದ್ರೆ ಹೆಚ್ಚಾಗುತ್ತೆ. ಅದೇ ರೀತಿ ಮರ್ಜಿ, when you show mercy, it becomes mightiest, big and effective, powerful, ಪ್ರಭಾವಶಾಲಿ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಓಕೆನಾ? So mighty means effective, or you can say that it becomes powerful. Okay. So ಇದು ಫಸ್ಟ್ ಸ್ಟ್ಯಾನ್ಸಾ. ಫಸ್ಟ್ ಸ್ಟ್ಯಾನ್ಸಾದಲ್ಲಿ ಏನ್ ಹೇಳ್ತಾರೆ? ಇಫ್ ಯು ವಾಂಟ್ ಟು ಸಮರೈಸ್ ಇಟ್, if I have to summarize it here, Portia is telling Shylock that quality of mercy should not be strained. It's not strained. What forcefully? It doesn't come forcefully. It drops as a gentle rain from heaven. Okay. Upon the place beneath him, it is twice blessed. ಯಾರ ಮೇಲೆ ಬೀಳಬೇಕು? ಮರ್ಜಿ ಕೆಳಗಡೆ ಇರುವಂತಹ ಮಾನವರ ಮೇಲೆ ದೇವರು ಸುರಿಸುವ ಒಂದು ಮಳೆಯ ಹಾಗೆ ಬರಬೇಕು. ಸೊ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಇದು ಎರಡೆರಡು ಸಲ ಬ್ಲೆಸ್ ಮಾಡಲ್ಪಡುತ್ತೆ. ಯಾವ ರೀತಿ ಅಂದ್ರೆ, ದ ಪರ್ಸನ್ ಹೂ ಶೋಸ್ ಮರ್ಜಿ, it blesses the person who shows mercy, and it blesses the person who receives mercy. Okay. So it becomes mightiest and mightiest. It becomes more powerful. It strengthens itself when you show mercy on others. So ಯಾರ ಮೇಲೆ ನೀವು ಮರ್ಜಿ ತೋರಿಸ್ತಾ ಹೋದಾಗೆ ಇದು ತುಂಬಾ ಪ್ರಭಾವಶಾಲಿ ಆಗತ್ತೆ, ಪವರ್ಫುಲ್ ಆಗತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಸ್ಟ್ಯಾನ್ಸಾ. ಇಲ್ಲಿ ಕೀ ವರ್ಡ್ಸ್ ಫ್ರಮ್ ದ ಟೆಕ್ಸ್ಟ್ ಬುಕ್ಸ್ ಅಂತಂದ್ರೆ, ಸ್ಟ್ರೇನ್ಡ್ ಅನ್ನೋದನ್ನ ನೋಡಿ, ಸ್ಟ್ರೇನ್ಡ್ ಅಂತ ಬರಿಬೇಕು. ಇಟ್ ಮೀನ್ಸ್ ಫೋರ್ಸ್ಡ್ ಆರ್ ಕಂಪೆಲ್ಡ್, ಒತ್ತಾಯ. ಓಕೆ. ಡ್ರಾಪೆತ್ ಮೀನ್ಸ್ ಡ್ರಾಪ್ಸ್, ಹನಿಗಳು. ಮಳೆಯ ಹನಿಗಳು ಹೇಗೆ ಬೀಳ್ತಾವೋ ಹಾಗೆ ಬೀಳ್ಬೇಕು. ಬ್ಲೆಸ್ಡ್ ಮೀನ್ಸ್ ಬ್ಲೆಸ್ಡ್, ಆಶೀರ್ವದಿಸಲ್ಪಡಿ.
ಬ್ಲೆಸ್ಸೆತ್, ಬ್ಲೆಸ್ಸಸ್, ಆಶೀರ್ವದಿಸು, ಆಶೀರ್ವದಿಸುತ್ತದೆ ಅಲ್ವಾ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಸ್ಟ್ಯಾನ್ಸಾ. Second one, the throned monarch better than his own. The throned monarch better than his own. Okay. The scepter shows the force of the temporal power. The attribute to awe and majesty, wherein doth it dread and fear the fear of kings. But mercy is above this sceptered sway ಅಂತ ಹೇಳ್ತಾಳೆ. ದ ಥ್ರೋನ್ಡ್ ಮೊನಾರ್ಕ್. ಥ್ರೋನ್ಡ್ ಮೊನಾರ್ಕ್ ಅಂತಂದ್ರೆ ಏನು ಮಕ್ಕಳೇ? ಥ್ರೋನ್ ಮೀನ್ಸ್ ಸಿಂಹಾಸನ. ಓಕೆನಾ? ಸೊ ಥ್ರೋನ್ಡ್ ಮೊನಾರ್ಕ್ ಮೀನ್ಸ್ ಕಿಂಗ್. ಓಕೆ, ಸೊ ಹೂ ಇಸ್ ಸಿಟ್ಟಿಂಗ್ ಆನ್ ದ ಥ್ರೋನ್? ಸಿಂಹಾಸನದ ಮೇಲೆ ಕುತ್ಕೊಳ್ಳೋರು ಯಾರು? ಕಿಂಗ್, ರಾಜ ಅಲ್ವಾ. ಸೊ ಥ್ರೋನ್ಡ್ ಮೊನಾರ್ಕ್ ಮೀನ್ಸ್ ಕಿಂಗ್. ಓಕೆ, ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಕ್ರೌನ್ ಅಂತಂದ್ರೆ ರಾಜನು ಧರಿಸುವ ಒಂದು ಕಿರೀಟ. ಓಕೆ, ಸೊ ಇಲ್ಲಿ ಥ್ರೋನ್ ಅಂತಂದ್ರೇನು? ಸಿಂಹಾಸನದ ಮೇಲೆ ಕುಳಿತಂತಹ ರಾಜ. ಸೊ ದಿಸ್ ಇಂಡಿಕೇಟ್ಸ್ ದ ಪವರ್. ಓಕೆ, ದಿಸ್ ಇಂಡಿಕೇಟ್ಸ್ ದ ಮೊನಾರ್ಕ್ ಆಫ್ ದ ಕಿಂಗ್, isn't it? ಸೊ ಈ ಕಿರೀಟ ಮತ್ತು ಸಿಂಹಾಸನ ಅನ್ನೋದು ಇಟ್ ಈಸ್ ಅ ಸಿಂಬಲ್ ಆಫ್ ಪವರ್, ರೈಟ್? ಸೊ ಇದು ಅಧಿಕಾರದ ಅಥವಾ ಶಕ್ತಿಯ ಒಂದು ಸಂಕೇತ, ಸಿಂಹಾಸನ ಮತ್ತು ಕಿರೀಟ ಅನ್ನುವಂಥದ್ದು ಅಲ್ವಾ. ಸೊ ಇಲ್ಲಿ ಅದಕ್ಕಿಂತ ಬೆಟರ್, ಬೆಟರ್ ಅಂತಂದ್ರೆ ಉತ್ತಮ. ಸೊ ವಾಟ್ ಈಸ್ ಬೆಟರ್ ದ್ಯಾನ್ ದ ಥ್ರೋನ್ ಮೊನಾರ್ಕ್ ಅಂಡ್ ಕ್ರೌನ್? ದ ಮರ್ಸಿ, ಕ್ವಾಲಿಟಿ ಆಫ್ ಮರ್ಸಿ, ದಯೆಯ ಒಂದು ಗುಣ ಅನ್ನುವುದು ಇಲ್ಲಿ ಸಿಂಹಾಸನದ ಮೇಲೆ ಕುಳಿತ ರಾಜನ ಪವರ್ ಮತ್ತು ಆತನ ಕಿರೀಟದ ಪವರ್ಗಿಂತ ಜಾಸ್ತಿ ಆಗಿದೆ, ಉತ್ತಮವಾಗಿದೆ ಅಂತ ಇಲ್ಲಿ ಪೋರ್ಷಿಯಾ ಹೇಳ್ತಾಳೆ. ಓಕೆ, ಸೊ his scepter shows the force of temporal power. Okay, so his scepter, scepter means a decorated rod held by king or queen. ಸೊ ಸೆಪ್ಟರ್ ಅಂತಂದ್ರೇನು ಮಕ್ಕಳೇ? ರಾಜ ಅಥವಾ ರಾಣಿ ಹಿಡಿದುಕೊಳ್ಳುವಂತಹ ಒಂದು ಡೆಕೋರೇಟೆಡ್ ರಾಡ್. ಓಕೆ, ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಕಿಂಗ್ ಆರ್ ಕ್ವೀನ್ ಆಸ್ ಅ ಸಿಂಬಲ್ ಆಫ್ ಪವರ್. ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್. ಇಲ್ಲಿ ರಾಜ ಅಥವಾ ರಾಣಿ ಅವರು ಹಿಡಿದುಕೊಳ್ಳುವಂತಹ ಒಂದು ದಂಡವನ್ನ ಸೆಪ್ಟರ್ ಅಂತ ಕರಿತೀವಿ. ಸೊ ನೀವು ಕನ್ನಡದಲ್ಲಿ ರಾಜದಂಡ ಅಂತ ಹೇಳ್ತೀರಾ. ಓಕೆನಾ? ಸೊ ಸೆಪ್ಟರ್ ಅಂತಂದ್ರೆ ಏನಾಯ್ತು ಈಗ? ಹಾಗಾದ್ರೆ ರಾಜದಂಡ. The scepter, his scepter shows the force of temporal power. Temporal power is nothing but worldly power. Okay, so worldly power ಅಂತಂದ್ರೆ ಲೌಕಿಕವಾದ ಒಂದು ಶಕ್ತಿ. ಓಕೆನಾ? ಸೊ ಲೌಕಿಕವಾದ ಶಕ್ತಿ ಅಂತಂದ್ರೆ ಈ ಜಗತ್ತಿನಲ್ಲಿ ರಾಜ ಮತ್ತು ರಾಣಿ ಅಥವಾ ಆತ ಹಿಡಿದಿರುವ ರಾಜದಂಡ, ಅದಕ್ಕೆ ಏನಿದೆ? ಒಂದು ಲೌಕಿಕವಾದ ಶಕ್ತಿ ಇದೆ ಅಲ್ವಾ. ಸೊ ಬಟ್ ಇಟ್ ಈಸ್ ನಾಟ್ ಆಸ್ ಗುಡ್ ಆಸ್ ಮರ್ಜಿ. ಸೊ ಮರ್ಜಿಗಿಂತ ಇದೇನು ದೊಡ್ಡದಲ್ಲ. ಇಟ್ಸ್ ನಾಟ್ ಬೆಟರ್ ದ್ಯಾನ್ ಮರ್ಜಿ. Okay, so the attribute to awe and majesty, the attribute to awe and majesty. Majesty means ರಾಯಲ್ ಪವರ್. ಓಕೆ, ಸೊ ರಾಜನ ಒಂದು ಶಕ್ತಿಯನ್ನ ಅಥವಾ ಅಧಿಕಾರವನ್ನ ಮೆಜೆಸ್ಟಿ, ಯುವರ್ ಮೆಜೆಸ್ಟಿ ಅಂತ ಹೇಳ್ತೀವಿ ಅಲ್ವಾ. ಸೊ ಆತನ ಅಧಿಕಾರವನ್ನ ಮೆಜೆಸ್ಟಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಕ್ವಾಲಿಟಿ, ಅಟ್ರಿಬ್ಯೂಟ್ ಮೀನ್ಸ್ ಕ್ವಾಲಿಟಿ, ಗುಣ, ಕ್ಯಾರೆಕ್ಟರ್. ಓಕೆ, ಸೊ the attribute to awe and majesty, wherein doth sit the dread. Doth means does. ಇದೆಲ್ಲ ಓಲ್ಡ್ ಇಂಗ್ಲಿಷ್ ಮಕ್ಕಳೇ. ಓಕೆ, ಸೊ ನ್ಯೂ ವರ್ಷನ್ ಅಲ್ಲಿ ಇವಾಗ DOTH ಅನ್ನ DOES ಅಂತ ಹೇಳ್ತೀವಿ, ಡಸ್. ವೇರ್ ಇನ್ ಡಸ್ ಸಿಟ್ ಅಂಡ್ ದ ಡ್ರೆಡ್. ಡ್ರೆಡ್ ಮೀನ್ಸ್ ಥ್ರೆಟ್, ಭಯ. ಓಕೆ, ಅಪಾಯ, ಥ್ರೆಟ್ ಆರ್ ಅಪಾಯ. ಅಂಡ್ ಫಿಯರ್ ಆಫ್ ಕಿಂಗ್ಸ್. ಸೊ ಇಲ್ಲಿ ಯುವರ್ ಮ್ಯಾಜೆಸ್ಟಿ ಅಂತ ಗೌರವವನ್ನ ಕೊಡ್ತಾರೆ ಅಲ್ವಾ. ಓ ದ ಮ್ಯಾಜೆಸ್ಟಿ ಅಂದ್ರೆ ಜನರು ರಾಜನಿಗೆ ಗೌರವವನ್ನ ಕೊಡ್ತಾರೆ. ಸೊ ಆ ಗೌರವವನ್ನು ಕೊಡೋದು ರೆಸ್ಪೆಕ್ಟ್. ಓಕೆ, ಸೊ ಯು ಕ್ಯಾನ್ ಟೆಲ್ ಇಟ್ ಆಸ್ ರೆಸ್ಪೆಕ್ಟ್. ಸೊ ಆ ರೆಸ್ಪೆಕ್ಟ್ ಕೊಡೋದು ಯಾವುದಕ್ಕೆ ಮಕ್ಕಳೇ? ವಿತ್ ದ ಥ್ರೆಟ್ ಆಫ್ ದ ಕಿಂಗ್. ಓಕೆ, ಆರ್ ಫಿಯರ್ ಆಫ್ ದ ಕಿಂಗ್. ರಾಜ ಅನ್ನುವಂತಹ ಲೌಕಿಕ ಅಧಿಕಾರ
ಆತನಿಗೆ ಇರುವುದರಿಂದ ಆ ಅಧಿಕಾರಕ್ಕೊಳಗಾಗಿ, ಆ ಭಯಕ್ಕೆ ಒಳಗಾಗಿ ಅವರು ಗೌರವವನ್ನ ಕೊಡ್ತಾರೆ, ಯುವರ್ ಮ್ಯಾಜೆಸ್ಟಿ ಅಂತ ಅಂದ್ಬಿಟ್ಟು. ಓಕೆ, ಸೊ ರಾಯಲ್ ಪವರ್, ಇಟ್ ಇಂಡಿಕೇಟ್ಸ್ ದ ರಾಯಲ್ ಪವರ್. ಆದರೆ ಮರ್ಜಿ ಇದಕ್ಕಿಂತ ದೊಡ್ಡದು. ಬಟ್ ಮರ್ಜಿ ಈಸ್ ಅಬೌವ್ ದಿಸ್ ಸೆಪ್ಟರ್ಡ್ ಸ್ವೇ. ಓಕೆ, ಸೆಪ್ಟರ್ಡ್ ಸ್ವೇ ಅಂತಂದ್ರೆ ಈ ಸೆಪ್ಟರ್ಗೆ ಇರುವಂತಹ ಒಂದು ಅಧಿಕಾರ, ರಾಜದಂಡದ ಒಂದು ಅಧಿಕಾರ. ಓಕೆನಾ? ಸೊ ರಾಜದಂಡವನ್ನು ಹೀಗೆ ಚಲಾಯಿಸಿದಾಗ ಇಟ್ ಇಂಡಿಕೇಟ್ಸ್ ದ ಪವರ್, ಆರ್ಡರ್ ಅಥವಾ ಪವರ್ ಅಲ್ವಾ? ಸೊ ಈ ಮರ್ಜಿ ಅನ್ನೋದು, ದಯೆ ಅನ್ನೋದು ಈ ಸೆಪ್ಟರ್ಡ್ ಸ್ವೇಗಿಂತ ತುಂಬಾ ದೊಡ್ಡದು ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಪೋರ್ಷಿಯಾ ಹೇಳ್ತಾ ಇದ್ದಾಳೆ. ಓಕೆ, ಸೊ ಇಲ್ಲಿ ರಾಜನಿಗೆ ಇರಬೇಕಾದ ಗುಣಗಳನ್ನ ಆಕೆ ಮುಂದೆ ವಿವರಿಸ್ತಾಳೆ. ಓಕೆ, ಸೊ ಶಿ ಈಸ್ ಟೆಲ್ಲಿಂಗ್ Shylock that throned monarch is better than his crown. His scepter shows the force of temporal power. Scepter ಅನ್ನೋದು, ರಾಜದಂಡ ಅನ್ನೋದು ಒಂದು ಲೌಕಿಕ ಅಥವಾ ಪ್ರಾಪಂಚಿಕ ಶಕ್ತಿಯನ್ನ ತೋರಿಸತ್ತೆ. ಆದರೆ ಅದಕ್ಕೆ ಹೆದರಿ, ರಾಜನ ಒಂದು ಕ್ರೌನ್ಗೆ, ಕಿರೀಟಕ್ಕೆ, ಆತನ ಒಂದು ಫಿಯರ್ಗೆ ಹೆದರಿಕೊಂಡು ಜನರು ಏನ್ ಮಾಡ್ತಾರೆ? ಗೌರವವನ್ನ ಸೂಚಿಸ್ತಾರೆ. ಆದರೆ ಬಟ್ ಮರ್ಜಿ ಈಸ್ ಅಬೌವ್ ದಿಸ್ ಸೆಪ್ಟರ್ಡ್ ಸ್ವೇ. ಈ ಎಲ್ಲ ಸೆಪ್ಟರ್ಡ್ ಸ್ವೇ, ರಾಜದಂಡ ಅಧಿಕಾರ ಎಲ್ಲದಕ್ಕಿಂತಲೂ ಮರ್ಜಿ, ದಯೆ ಅನ್ನೋದು ತುಂಬಾ ದೊಡ್ಡದು ಅಂತ ಆಕೆ ಹೇಳ್ತಾ ಇದ್ದಾಳೆ. ಸೊ ಹಾಗಾದರೆ ರಾಜ ಅನ್ನೋನು ಬರೀ ಅಧಿಕಾರ ಹೊಂದಿರೋದಷ್ಟೇ ಇಲ್ಲ. ಇಟ್ ಡಸಂಟ್ ದ ಕಿಂಗ್ ಮೀನ್ಸ್ he should not only have the sceptered sway or temporal power. ಓಕೆ, ಸೊ ಯಾವ ಅಧಿಕಾರ ಇರಬೇಕು ಹಾಗಾದ್ರೆ ಅವನಿಗೆ? ವಿಚ್ ಪವರ್ he should have ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ, ಸ್ಟ್ಯಾನ್ಸಾದಲ್ಲಿ ನೋಡೋಣ. ಸಿ ಹಿಯರ್, ಟೆಂಪೋರಲ್ ಮೀನ್ಸ್ ವರ್ಲ್ಡ್ಲಿ ಪವರ್, ಮೆಜೆಸ್ಟಿ ಮೀನ್ಸ್ ರಾಯಲ್ ಪವರ್. ಓಕೆ, ಸೊ ಇದು ಕೀ ವರ್ಡ್ಸ್ ಫ್ರಮ್ ದ ಟೆಕ್ಸ್ಟ್ ಬುಕ್. ನಾನು ಪ್ರತಿಯೊಂದು ವರ್ಡ್ ಕನ್ನಡ ಅರ್ಥನ ನಿಮ್ಗೆ ಹೇಳಿದ್ದೀನಿ ಸ್ಟ್ಯಾನ್ಸಾ ಹೇಳುವಾಗ ಅಲ್ವಾ? ನೆಕ್ಸ್ಟ್ ಒನ್, ಥರ್ಡ್ ಸ್ಟ್ಯಾನ್ಸಾ. ಈ ಲೆಸನ್ ಅಲ್ಲಿ ನಿಮ್ಗೆ ಪೋಯಮ್ ಅಲ್ಲಿ 3 ಸ್ಟ್ಯಾನ್ಸಾ ಇರೋದು ಮಕ್ಳೇ. ಓಕೆ, it is enthroned in the heart of the kings. It is an attribute to God himself, and earthly power does then show likest gods when mercy seasons justice. So it is enthroned. Which is enthroned here? Sceptered. Mercy is above sceptered sway. ಸೊ ಈ ಸೆಪ್ಟರ್ಡ್ ಸ್ವೇಗಿಂತ ಮರ್ಜಿ ದೊಡ್ಡದು. ಸೊ ಅದು ಎಲ್ಲಿರ್ಬೇಕು ಹಾಗಾದ್ರೆ? ಇಟ್ ಈಸ್ ಎಂಥಾರ್ನ್ಡ್ ಇನ್ ದ ಹಾರ್ಟ್ ಆಫ್ ದ ಕಿಂಗ್ಸ್. ಎಂಥಾರ್ನ್ ಅಂತಂದ್ರೆ ವಿರಾಜಮಾನ. ಓಕೆ, ಸೊ ಹಾರ್ಟ್ ಅಲ್ಲಿ, ಹೃದಯದಲ್ಲಿ, ರಾಜನ ಹೃದಯದಲ್ಲಿ ದಯೆ ಅನ್ನುವಂತಹ ಗುಣ ಇರಬೇಕು, ವಿರಾಜಮಾನವಾಗಿರ್ಬೇಕು ಅನ್ನೋದನ್ನ ಆಕೆ ಎಂಥಾರ್ನ್ಡ್ ಅಂತ ಯೂಸ್ ಮಾಡಿದ್ದಾಳೆ. ಓಕೆ, it is an attribute to God himself. So attribute means again character. Okay, ಗುಣ ಅನ್ನೋದನ್ನ ಹೇಳ್ಬೋದು, ಕ್ಯಾರೆಕ್ಟರ್. ಸೊ ಇದು ದೇವರಿಗೆ ಇರುವಂತಹ ಒಂದು ಗುಣ, attribute to God himself. When you as a king, when you have mercy in your heart, ಇಟ್ ಈಸ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ನೀನು ದೇವರ ತರ ಆಗ್ಬಿಡ್ತೀಯ ಅಂತ ಆಕೆ ಹೇಳ್ತಾ ಇದ್ದಾಳೆ. ದಟ್ ಮೀನ್ಸ್ ಹಿಯರ್, if the scepter, throne or the crown, these indicate the worldly powers, whereas mercy indicates the divine power ಅಂತ ಆಕೆ ಹೇಳ್ತಾಳೆ. ದೈವಿಕ ಶಕ್ತಿ ಆಗ್ಬಿಡತ್ತೆ ಇದು, ನೀನು ದೇವರ ತರ ಆಗಿಬಿಡ್ತೀಯ. ಮರ್ಜಿ ಅನ್ನೋದು ರಾಜನಲ್ಲಿ ಇದ್ದಾಗ ಈ ಒಂದು ವರ್ಲ್ಡ್ಲಿ ಪವರ್ ಜೊತೆಗೆ, ಇಫ್ ಯು ಹ್ಯಾವ್ ಮರ್ಜಿ ಇನ್ ದ ಹಾರ್ಟ್ ಆಫ್ ದ ಕಿಂಗ್, ದೆನ್ ಕಿಂಗ್ ಬಿಕಮ್ಸ್ ಲೈಕ್ ಗಾಡ್ ಅಂತ ಆಕೆ ಹೇಳ್ತಾಳೆ. ಸೊ ಗಾಡ್ ಅಂತಂದ್ರೆ ಏನು ಮಕ್ಳೇ? ಡಿವೈನ್ ಪವರ್, ದೈವಿಕ ಶಕ್ತಿಯನ್ನ ನೀನು ಹೊಂದಿರ್ತೀಯ. ಅಂಡ್ earthly power does then show likest gods. ಸೊ ಈ ಎಲ್ಲ earthly ಪವರ್ಗಳು, ಲೌಕಿಕ ಶಕ್ತಿಗಳು ಅವಾಗ ನಿನಗೆ ಲೌಕಿಕ ಶಕ್ತಿಗಳು ಅವಾಗ ಹೇಗೆ ತೋರುತ್ತವೆ? ದೈವಿಕ ಶಕ್ತಿಯ ತರ ತೋರುತ್ತವೆ. ನೀನು ಅವಾಗ ರಾಜ ಅವಾಗ
likest God, king becomes like God. ದೇವರ ಓಕೆ. ಸೊ ಆಗ ಜನರು ಆತನ ಮೇಲೆ ಪ್ರೀತಿ ಗೌರವವನ್ನ ಹೇಗೆ ತೋರಿಸ್ತಾರೆ? ದೇವರನ್ನ ಹೇಗೆ ಪ್ರೀತಿಸ್ತೀವೋ ಆ ತರ ತೋರಿಸ್ತಾರೆ, ಭಯದಿಂದ ಅಲ್ಲ. ಇಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಸೊ ವೆನ್ ಯು ಹ್ಯಾವ್ ಓನ್ಲಿ ವರ್ಲ್ಡ್ಲಿ ಪವರ್, people fear about you. Okay, so people live under threat of the king, isn't it? They show mercy under fear. Okay, sorry, they show respect under fear. But if the king has mercy in his heart, then people will love him. Seasons justice. So justice ಅಂತಂದ್ರೆ ನ್ಯಾಯ. ಓಕೆ, ಸೀಸನ್ ಅಂತಂದ್ರೆ ಮಕ್ಕಳೇ ಇಲ್ಲಿ ಅಲಂಕಾರ. ಸೊ ಈಗ ರಾಜನಿಗೆ ಅಧಿಕಾರದ ಜೊತೆಗೆ ದಯೆ ಎನ್ನುವಂತಹ ಗುಣ ಇದ್ದಾಗ ಅದು ಅಲಂಕಾರದಂತೆ ಕೆಲಸ ಮಾಡುತ್ತೆ. ಸೀಸನ್, ಒಗ್ಗರಣೆ. ಸೊ ನಾವೇನೇ ಅಡಿಗೆ ಮಾಡಿದ್ರು ಅದಕ್ಕೆ ಒಗ್ಗರಣೆ ಹಾಕಿದಾಗ ಮಾತ್ರ ನಮಗೆ ಆ ಸುವಾಸನೆ ಬರೋದು ಅಲ್ವಾ? ಸೊ ಇಫ್ ದ ಕಿಂಗ್ ಹ್ಯಾಸ್ ಓನ್ಲಿ ವರ್ಲ್ಡ್ಲಿ ಪವರ್, it doesn't have any decoration or any season. Okay, so when he has mercy in his heart along with the worldly powers, it acts like a seasoned justice. Okay, so adna mercy ಅನ್ನೋದು the ರಾಜನ ಹೃದಯದಲ್ಲಿ ಇರಬೇಕು, ವಿರಾಜಮಾನವಾಗಿ ಇರಬೇಕು ಅಂತ ಆಕೆ ಪರಿಪರಿಯಾಗಿ ಬೇಡಿಕೊಂಡು ಏನ್ ಹೇಳ್ತಾಳೆ? ರಿಕ್ವೆಸ್ಟಿಂಗ್ ಶೈಲಾಕ್ ಟು ಶೋ ಮರ್ಜಿ ಆನ್ ಆಂಟನಿ. ಓಕೆ, ಆಂಟನಿ ಮೇಲೆ ಮರ್ಜಿ ತೋರಿಸು ಅಂತ ಆಕೆ ಈ ರೀತಿ ಪರಿಪರಿಯಾಗಿ ಶೈಲಾಕ್ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಓಕೆನಾ? ಸೊ ಇದು ಕ್ವಾಲಿಟಿ ಆಫ್ ಮರ್ಜಿ ಅನ್ನುವಂತಹ ಪೋಯಮ್. ಎನ್ಥ್ರಾನ್ಡ್ ಮೀನ್ಸ್ ಸೀಟೆಡ್, ಕುಳಿತಿರುವ, ವಿರಾಜಮಾನವಾಗಿರುವ. ಅಟ್ರಿಬ್ಯೂಟ್ ಮೀನ್ಸ್ ಗುಣ. ಲೈಕೆಸ್ಟ್ ಗಾಡ್ಸ್ ಅಂತಂದ್ರೇನು? ಲೈಕ್ ದ್ಯಾಟ್ ಆಫ್ ಗಾಡ್. ಯು ಕಿಂಗ್ ಬಿಕಮ್ಸ್ ಲೈಕ್ ದ್ಯಾಟ್ ಆಫ್ ಗಾಡ್, ದೇವರಂತ. ಸೀಸನ್, ಟೆಂಪರ್, ಒಗ್ಗರಣೆ. ಓಕೆ, ಎನೋಬಲ್, ಮೇಕ್ ಸಮಥಿಂಗ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಕ್ವಾಲಿಟಿ ಆಫ್ ಮರ್ಜಿ ಪೋಯಮ್. ಸೊ ಇಲ್ಲಿ ಕ್ವಶನ್ಸ್ ಯಾವ ತರ ಬರ್ಬೋದು ನಿಮ್ಗೆ ಮಕ್ಕಳೇ? ವಾಟ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಪೋಯಮ್ ಅಂತ ನಾನು ಒಂದೆರಡು ಕ್ವಶನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ, ಆಯ್ತಾ? ನಾ first one, mercy is compared to something in the first two lines of the poem. What it is ಅಂತ ಕೇಳಿದ್ದಾರೆ. ಓಕೆ, ಸೊ ಮರ್ಜಿ, ಕ್ವಾಲಿಟಿ ಆಫ್ ಮರ್ಜಿ ಅನ್ನುವಂತಹ ಪೋಯಮ್ ಸ್ಟಾರ್ಟ್ ಆಗದೆ ಹೇಗೆ? ಕ್ವಾಲಿಟಿ ಆಫ್ ಮರ್ಜಿ, ಮರ್ಜಿ ಶುಡ್ ನಾಟ್, ಈಸ್ ನಾಟ್ ಸ್ಟ್ರೇನ್ ಅಲ್ವಾ? ಸೊ ಇಟ್ ಫಾಲ್ಸ್ ಲೈಕ್ ಜೆಂಟಲ್ ರೇನ್ ಫ್ರಮ್ ಹೆವನ್ ಅಂತ ಹೇಳ್ತಾರೆ. ಓಕೆ, ಸೊ ಮರ್ಜಿ ಈಸ್ ಕಂಪೇರ್ಡ್ ಟು, ಫಸ್ಟ್ ಟೂ ಲೈನ್ಸ್ ಅಲ್ಲಿ ಯಾವ್ದಕ್ಕೆ ಕಂಪೇರ್ ಮಾಡಿದ್ದಾರೆ? ಜೆಂಟಲ್ ರೇನ್ ಡ್ರಾಪ್ಸ್ ಫ್ರಮ್ ದ ಹೆವನ್. ಸೊ ಸ್ವರ್ಗದಿಂದ ಬೀಳುವಂತಹ ಮಳೆಯ ಹನಿಗೆ ಕಂಪೇರ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ಮಚ್ ಆಪ್ಟ್ ಬಿಕಾಸ್ poet is saying here mercy cannot be forced to anyone. ಸೊ ಯಾರಿಗೂ ಕೂಡ ಮರ್ಜಿ ತೋರಿಸಿ, ದಯೆ ತೋರಿಸಿ ಅಂತ ಏನ್ ಮಾಡೋದಿಕ್ಕೆ ಆಗೋದಿಲ್ಲ, ಒತ್ತಾಯ ಮಾಡೋದಿಕ್ಕೆ ಆಗೋದಿಲ್ಲ. ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ. ಓಕೆ, ಸ್ಮೂತ್ಲಿ ವಿದೌಟ್ ಎನಿ ಫೋರ್ಸ್, ಲೈಕ್ ರೇನ್ ಡ್ರಾಪ್ಸ್ ಆನ್ ಅರ್ತ್. ಮಳೆಯು ಭೂಮಿಯ ಮೇಲೆ ಹೇಗೆ ಬೀಳುತ್ತೋ ಹಾಗೆ ಸರಾಗವಾಗಿ ಬರಬೇಕು ಅಂತ ಹೇಳ್ತಾರೆ. ಸೊ ವಿಚ್ ಫಿಗರ್ ಆಫ್ ಸ್ಪೀಚ್ ಈಸ್ ಯೂಸ್ಡ್ ಹಿಯರ್ ಅಂತಂದ್ರೆ, ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಇಸ್ ಸಿಮಿಲಿ, ಕಂಪ್ಯಾರಿಸನ್ ಅನ್ನುವಂತಹ ಫಿಗರ್ ಆಫ್ ಸ್ಪೀಚ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ನಿಮ್ಗೆ ಕ್ವಶನ್ಸ್ ನ ಕೇಳಬಹುದು. ಸೊ ಈ ಪೋಯಮ್ ನ ನೀವು ರಿಸೈಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇಟ್ ಈಸ್ ಫಾರ್ ಮೆಮೊರೈಸೇಷನ್. ಓಕೆ, ಯು ಹ್ಯಾವ್ ಟು ಮೆಮೊರೈಸ್ ಈಚ್ ಅಂಡ್ ಎವ್ರಿ ಲೈನ್ ಆಫ್ ದ ಪೋಯಮ್. ಓಕೆ, in the poem quality of mercy, mercy is compared to what? To the crown, the gentle rain from heaven, or king's rule or temporal power. So mercy is compared to gentle rain from heaven, isn't it? So ಕೆಲವೊಂದು types of questions that may be asked. Okay,
It is enthroned in the hearts of the kings, heart of the kings. Here it refers to it ಅಂತಂದ್ರೆ ಏನು? It ಅಂತಂದ್ರೆ the earthly power is sceptred sway. Is it mercy or it is awe and majesty? So it is nothing but mercy. Mercy is enthroned in the heart of the kings. Okay. ಇದಿಷ್ಟು ಕ್ವಾಲಿಟಿ ಆಫ್ ಮರ್ಜಿ ಅನ್ನುವಂತಹ ಪೋಯಂ ಬಗ್ಗೆ. ಇಲ್ಲಿ ಬಂದಿರುವಂತಹ ಫಿಗರ್ ಆಫ್ ಸ್ಪೀಚ್, ಇಲ್ಲಿ ಬಂದಿರುವಂತಹ ಮೀನಿಂಗ್ಸ್ ಅನ್ನ, ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಲೆಸನ್ ನ ಸ್ಟಾರ್ಟ್ ಮಾಡೋಣ. ಸಿನ್ಸ್ ವಿ ಹ್ಯಾವ್ ಇನಫ್ ಟೈಮ್ ನೌ ಅಲ್ವಾ? ಸೊ ಇವಾಗ ನಮ್ಗೆ ಟೈಮ್ ಇದೆ ಬೇಕಷ್ಟು. ಸೊ ನೆಕ್ಸ್ಟ್ ಲೆಸನ್ ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಮಕ್ಳು, ಆಯ್ತಾ? ನಾ ನೆಕ್ಸ್ಟ್ ಲೆಸನ್ ಈಸ್ ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೆಡಿಯೋ. ರಿಯೋ ಅಂಡ್ ಮೆಡಿಯೋದಲ್ಲಿದ್ದಂತಹ ಒಬ್ಬ ಜೆಂಟಲ್ಮ್ಯಾನ್ ಬಗ್ಗೆ ನಾವು ಈಗ ಒಂದು ಲೆಸನ್ ನಲ್ಲಿ ಕಲಿತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ರಿಟನ್ ಬೈ ಯುವಾನ್ ಎ ಸೆಡಿಲೋ ಅನ್ನುವಂತ ಆಥರ್ ಬರೆದಿರುವಂತಹ ಸ್ಟೋರಿ ಇದು. ಓಕೆ, so no much information is about the author, so straight away we will go to the lesson. Okay, the lesson starts here. Rio and Medio is a place in Santa Fe County. County ಅಂತಂದ್ರೆ ನಮ್ಮಲ್ಲಿ ಹೇಗೆ ರಾಜ್ಯ ಇರುತ್ತೋ ಅದೇ ರೀತಿ ಸ್ಟೇಟ್ ತರ ಇಂಗ್ಲೆಂಡ್ ಅಲ್ಲಿ ಇರೋವಂಥದ್ದು, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇರೋವಂಥದ್ದು. ಓಕೆ, ನ್ಯೂ ಮ್ಯಾಕ್ಸಿಕೋ ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್ ಅಲ್ಲೂ ಕೂಡ ಇದೇ ರೀತಿ ಕೌಂಟಿ ಅನ್ನುವಂಥದ್ದು ಇರುತ್ತೆ. ಓಕೆನಾ ಮಕ್ಳೇ? ರಿಯೋ ಅಂಡ್ ಮೆಡಿಯೋ ಅನ್ನುವಂತಹ ಪ್ಲೇಸ್ ಅಲ್ಲಿ, ಊರಲ್ಲಿ ನಡೆದಿರುವಂತಹ ಘಟನೆ ಇದು. It took months of negotiation to come to an understanding with the old man ಅಂತ ಇಲ್ಲಿ ಆಥರ್ ಕಥೆಯನ್ನ ಅಥವಾ ಲೆಸನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. It took us months of negotiation. ತುಂಬಾ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. To come to an understanding with the old man. ಓಲ್ಡ್ ಮ್ಯಾನ್ ಅಂತಂದ್ರೆ ವಯಸ್ಸಾದಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ, ನಿರ್ಧಾರಕ್ಕೆ ಬರೋದಿಕ್ಕೆ ನಮ್ಗೆ ಮಂತ್ಸ್ ಆಫ್ ನೆಗೋಷಿಯೇಷನ್ ತಗೊಂಡಿದೆ. ಹಿ ವಾಸ್ ಇನ್ ನೋ ಹರಿ. ಯಾಕೆ ಅಂತಂದ್ರೆ ಆತನಿಗೆ ಯಾವುದೇ ರೀತಿಯ ಹರಿ ಇರ್ಲಿಲ್ಲ, ಗಡಿಬಿಡಿ ಇರ್ಲಿಲ್ಲ. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಸೊ ಆತನ ಹತ್ರ ಏನು ಜಾಸ್ತಿ ಇತ್ತು ಅಂತಂದ್ರೆ ಟೈಮ್. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ಅಂದ್ರೆ ಆತನಿಗೆ he had enough time to come to a conclusion ಅಂತ ಅರ್ಥ ಇಲ್ಲಿ. ಓಕೆ, ಸೊ ಆತನಿಗೆ ಒಂದು ನಿರ್ಧಾರಕ್ಕೆ ಬರೋದಿಕ್ಕೆ ತುಂಬಾ ಸಮಯವಿತ್ತು, ಆದ್ದರಿಂದ ಆತ ಯಾವುದೇ ಹರಿ ಮಾಡಿಲ್ಲ. He lived up in Rio and Medio where his people had been for hundreds of years. ಸೊ ಆತ ಎಲ್ಲಿ ವಾಸವಾಗಿದ್ದ? ರಿಯೋ ಅಂಡ್ ಮೆಡಿಯೋ ಅನ್ನುವಂತಹ ಪಟ್ಟಣದಲ್ಲಿ ಆತ ವಾಸವಾಗಿದ್ದ. ವೇರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. 100 ವರ್ಷಗಳಿಂದ ಅಂದ್ರೆ ತುಂಬಾ ಕಾಲದಿಂದ ಆತನ ಪೂರ್ವಜರು ಅದೇ ಊರಿನಲ್ಲಿ ಇದ್ದರು. ನೆಗೋಷಿಯೇಷನ್ ಮೀನ್ಸ್ ಅಫಿಷಿಯಲ್ ಡಿಸ್ಕಷನ್. ಓಕೆ, ಸೊ ಮಾತುಕತೆ ಅಥವಾ ಕೆಲವೊಂದು ಡಿಸ್ಕಷನ್ ನಡೆಯುವಂಥದ್ದು, ಸಂಧಾನ ಮಾಡೋದಿಕ್ಕೆ ಅದನ್ನ ನೆಗೋಷಿಯೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಹಿ ವಾಸ್ ಲಿವಿಂಗ್ ಇನ್ ರಿಯೋ ಅಂಡ್ ಮೆಡಿಯೋ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಟಿಲ್ಡ್ ಅಂತಂದ್ರೆ ಮಕ್ಳೇ ಉಳುಮೆ ಮಾಡುವುದು, ಸೋ ಅಂತ ಅರ್ಥ, ಉಳುಮೆ. ಓಕೆ, ಸೊ ಯಾವ ಭೂಮಿಯನ್ನ ತನ್ನ ಪೂರ್ವಜರು ಉಳುಮೆ ಮಾಡಿದ್ದರೋ, ಬಿತ್ತಿದ್ದರೋ ಅದೇ ಭೂಮಿಯನ್ನ ಆತ ಉಳುಮೆ ಮಾಡುತ್ತಿದ್ದ. ಹಿಸ್ ಹೌಸ್ ವಾಸ್ ಸ್ಮಾಲ್ ಅಂಡ್ ರೆಚ್ಡ್. ಓಕೆ, ರೆಚ್ಡ್ ಮೀನ್ಸ್ ಅನ್ಪ್ಲೆಸೆಂಟ್. ತುಂಬಾ ಚೆನ್ನಾಗೇನು ಇರ್ಲಿಲ್ಲ ಆತನ ಮನೆ, ತುಂಬಾ ಚಿಕ್ಕದಾಗಿತ್ತು, ಚೆನ್ನಾಗಿರ್ಲಿಲ್ಲ. ಬಟ್ ಕ್ವೆಂಟ್. ಕ್ವೆಂಟ್ ಮೀನ್ಸ್ ಅನ್ಯೂಶುವಲ್ ಅಂಡ್ ಅಟ್ರಾಕ್ಟಿವ್, ಎಸ್ಪೆಷಲಿ ಇನ್ ಆನ್ ಓಲ್ಡ್ ಫ್ಯಾಷನ್ಡ್ ವೇ. ತುಂಬಾ ಅನ್ಯೂಶುವಲ್ ಆಗಿ ಅಂತಂದ್ರೆ ವಿಲಕ್ಷಣವಾಗಿತ್ತು,
ಆದರೆ ತುಂಬಾ ಆಕರ್ಷಕವಾಗಿತ್ತು. ಅದನ್ನ ಕ್ವೇಂಟ್ ಅಂತ ಹೇಳ್ತೀವಿ. ಓಕೆನಾ. ದ ಲಿಟ್ ಹೇಗಿತ್ತು ಅಂತಂದ್ರೆ ಇಟ್ ವಾಸ್ ಲೈಕ್ ಓಲ್ಡ್ ಫ್ಯಾಷನ್ ವೇ, ಹಳೆ ಕಾಲದ ಮನೆಯ ತರ ಅದು ಆಕರ್ಷಕವಾಗಿಯೂ ಇತ್ತು ಮತ್ತು ತುಂಬಾ ವಿಲಕ್ಷಣವಾಗಿಯೂ ವಿಚಿತ್ರವಾಗಿಯೂ ಇತ್ತು. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಆತನ ಜಮೀನಿನ ಮೂಲಕ, ಭೂಮಿ ಅಥವಾ ಜಮೀನು ಅಂತ ಹೇಳ್ತೀವಿ ಲ್ಯಾಂಡ್ಗೆ. ಓಕೆನಾ. ಸೊ ಆತನ ಜಮೀನಿನ ಮೂಲಕ ಒಂದು ಕ್ರೀಕ್ ಅಂತಂದ್ರೆ ಏನು ಮಕ್ಕಳೇ? ತೊರೆ. ಸೊ ಅ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆಫ್ ರಿವರ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟ್ರೀಮ್ ಆಫ್ ರಿವರ್ ಹೋಗ್ತಾ ಇದೆ ಅಲ್ವಾ. ಸೊ ತೊರೆ, ನೀರಿನ ತೊರೆ, ಕಾಲುವೆ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಆ ರೀತಿಯ ಒಂದು ತೊರೆ ಆತನ ಜಮೀನಿನಲ್ಲಿ ಹರಿದು ಹೋಗ್ತಾ ಇತ್ತು ಜಮೀನಿನ ಮೂಲಕ. His orchard was gnarled and beautiful. Gnarled means a branch of a tree. ಒಂದು ಟ್ರೀಯ ಬ್ರಾಂಚ್ ವಿತ್ ಟ್ವಿಸ್ಟೆಡ್ ಹಾರ್ಡ್ ಲಂಪ್ಸ್. ಓಕೆ. ತುಂಬಾ ಒತ್ತಾಗಿ ಬೆಳೆದಿರುವಂತಹ ಹಣ್ಣಿನ ಮರಗಳು. ನಾಲ್ಡ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಜಿ ಅನ್ನೋದು ಸೈಲೆಂಟ್ ಆಗುತ್ತೆ. ಓಕೆನಾ. ಆರ್ಚರ್ಡ್ ಅಂತಂದ್ರೆ ಮಕ್ಕಳೇ ಹಣ್ಣಿನ ತೋಟ, ಹಣ್ಣಿನ ಒಂದು ತೋಟ. ಓಕೆ. ಸೊ ಹಣ್ಣಿನ ತೋಟ, ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಸೊ ಆ ಹಣ್ಣಿನ ತೋಟದಲ್ಲಿ ಮರಗಳು ತುಂಬಾ ಒತ್ತಾಗಿ ಬೆಳೆದಿದ್ದವು ಅಂತ ಹೇಳ್ತಾರೆ. ಸೊ ಇಲ್ಲಿ ರಿಯೋ ಅಂಡ್ ಮೆಡಿಯೋದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇದ್ದಾನೆ. ಸೊ ಆತನಿಗೆ ಮನೆ ತುಂಬಾ ಚಿಕ್ಕದು, ಅನಾಕರ್ಷಕವಾಗಿ ಇದ್ದರೂ ಕೂಡ, ಸಾರಿ, ತುಂಬಾ ಚಿಕ್ಕದಾಗಿ ಅಟ್ರಾಕ್ಟಿವ್ ಆಗಿ ಇಲ್ಲದೆ ಇದ್ರೂ ಕೂಡ ವಿಚಿತ್ರವಾಗಿ ವಿಲಕ್ಷಣವಾಗಿ, ಆದರೆ ತುಂಬಾ ಹಳೆಯ ಕಾಲದಲ್ಲಿ ಹೇಗಿರುತ್ತೋ ಅಷ್ಟು ಆಕರ್ಷಕವಾಗಿ ಆತನ ಮನೆ ಇತ್ತು. ಒಂದು ಜಮೀನಿನಲ್ಲಿ, ಆತನ ಜಮೀನಿನಲ್ಲಿ ಒಂದು ನೀರಿನ ತೊರೆ ಕೂಡ ಹೋಗ್ತಾ ಇತ್ತು. ಹಾಗೆ ಆತನಿಗೆ ಹಣ್ಣಿನ ತೋಟ ಕೂಡ ಇತ್ತು. ಆ ತೋಟದಲ್ಲಿ ಮರಗಳು ಒತ್ತಾಗಿ ಬೆಳೆದಿದ್ದವು. ಇಷ್ಟು ಇನ್ಫಾರ್ಮೇಶನ್. ಓಕೆ. ಸೊ ನೌ ವಾಟ್ ವಾಸ್ ದ ಡಿಸ್ಕಷನ್ ಅಬೌಟ್? ಹಿಯರ್ ದ ಆಥರ್ ಸೇಸ್ ಹಿಯರ್, the day of the sale he came into the office. ಡೇ ಆಫ್ ದ ಸೇಲ್ ಅಂದ್ರೆ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು. ಸೊ ನೆಗೋಷಿಯೇಷನ್ ವಾಸ್ ಟೇಕಿಂಗ್ ಪ್ಲೇಸ್ ಫಾರ್ ದ ಸೇಕ್ ಆಫ್ ಸೆಲ್ಲಿಂಗ್ ಆಫ್ ದ ಲ್ಯಾಂಡ್ ಅಲ್ವಾ. ಸೊ ಆ ಒಂದು ದಿನ, ಮಾರಾಟ ಮಾಡುವಂತಹ ದಿನ, ಹಿ ಕೇಮ್ ಇನ್ ಟು ದ ಆಫೀಸ್ ಅಂತ ಹೇಳ್ತಾರೆ. ಆತ ಆಫೀಸ್ಗೆ ಬಂದಿದ್ದಾನೆ, ಕಚೇರಿಗೆ ಬಂದ. ಹಿಸ್ ಕೋಟ್ ವಾಸ್ ಓಲ್ಡ್. ಆತ ಓಲ್ಡ್ ಕೋಟ್ ಅನ್ನ ತೊಟ್ಟಿದ್ದ. ಹಿಸ್ ಕೋಟ್ ವಾಸ್ ಓಲ್ಡ್, ಗ್ರೀನ್ ಅಂಡ್ ಫೇಡೆಡ್. ತುಂಬಾ ಹಳೆಯ, ಫೇಡೆಡ್ ಮೀನ್ಸ್ ಮಾಸಿದ ಬಣ್ಣದ ಒಂದು ಕೋಟ್. ಓಕೆನಾ. ಸೊ ಗ್ರೀನ್ ಹಸಿರು ಬಣ್ಣದ್ದಾಗಿತ್ತು, ಆದರೆ ಮಾಸಿತ್ತು, ಬಣ್ಣ ಮಾಸಿದಂತ ಹಳೆಯ ಕೋಟನ್ನ ಆತ ತೊಟ್ಟಿದ್ದ. I thought of Senator Catron, who has been such a power with these people up there in the mountains. ಅವರೆಲ್ಲಿ ವಾಸ ಮಾಡ್ತಾ ಇದ್ದೀರೋ ಅಲ್ಲಿದ್ದಂತಹ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಸೆನೆಟರ್ ಕ್ಯಾಟ್ರನ್ ಅನ್ನ ನೆನಪು ಮಾಡಿಸ್ತಾ ಇತ್ತು ಆತ ತೊಟ್ಟಿರುವಂತಹ ಉಡುಪನ್ನ ನೋಡಿ. ಓಕೆ. ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಪ್ರಿನ್ಸ್ ಆಲ್ಬರ್ಟ್ಸ್ ಅಂತಂದ್ರೆ ಇಟ್ ಈಸ್ ಅ ಬ್ರ್ಯಾಂಡ್ ಆಫ್ ಅ ಕೋಟ್. ಓಕೆ. ಸೊ ವ್ಯಕ್ತಿ ಅಲ್ಲ, ಇಟ್ ಈಸ್ ಅ ಬ್ರ್ಯಾಂಡ್. ಓಕೆ. ಸೊ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ ಅಂದ್ರೆ ಆತನ ಒಂದು ಹಳೆಯದಾದ ಕೋಟ್ ಆಗಿತ್ತು ಅದು. ಹಿ ವೋರ್ ಗ್ಲೌಸ್. ಗ್ಲೌಸ್ ಅಂದ್ರೆ ಏನು ಮಕ್ಕಳೇ? ಕೈಗೆ ತೊಡುವಂತಹ ಒಂದು ಕೈಗವಸು ಅಂತ ಹೇಳ್ಬೋದು ಅಲ್ವಾ. ಗ್ಲೌಸ್ ಅಂತಂದ್ರೆ ಕೈಗವಸು, ಕೈಗೆ ತೊಡುವಂತದ್ದು. ಚಳಿ ಪ್ರದೇಶದಲ್ಲಿರೋರು ಕೈಗೆ ಗ್ಲೌಸ್ ಅನ್ನ ತೊಡ್ತಾರೆ. ಸೊ ಆತ ಹಳೆಯದಾದಂತಹ ಗ್ಲೌಸ್ ಅನ್ನ ತೊಟ್ಟಿದ್ದ. ದೇ ವರ್ ಓಲ್ಡ್ ಅಂಡ್ ಟಾರ್ನ್. ಅದು ತುಂಬಾ ಹಳೆಯದಾಗಿತ್ತು ಮತ್ತೆ ಹರಿದು ಹೋಗಿತ್ತು. ಅಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಸೊ ಆ ಒಂದು ಗ್ಲೌಸ್ ನ ಮೂಲಕ ಆತನ ಬೆರಳ ತುದಿಗಳು ಹೊರಗೆ ಬರ್ತಾ ಇದ್ವು, ಅಂದ್ರೆ ಅದು ಹರಿದು ಹೋಗಿತ್ತು. ಹಿ ಕ್ಯಾರಿಡ್ ಅ ಕೇನ್. ಕೇನ್ ಅಂತಂದ್ರೆ ಮಕ್ಕಳೇ, ಯು ಮೇ ಅಸ್ಯೂಮ್ ವಾಕಿಂಗ್ ಸ್ಟಿಕ್, ಒಂದು ಸ್ಟಿಕ್ ಅಥವಾ ವಾಕಿಂಗ್ ಸ್ಟಿಕ್ ಅಂತ ಹೇಳ್ಬೋದು. ಓಕೆನಾ. ಸೊ ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ಅ ವೋರ್ನ್ ಔಟ್ ಅಂಬ್ರೆಲ್ಲಾ. ಸೊ ಆ ವಾಕಿಂಗ್ ಸ್ಟಿಕ್ ಹೊಸದಾಗಿರ್ಲಿಲ್ಲ. ಸೊ ನೀವು ಅಂಬ್ರೆಲ್ಲಾ ನೋಡಿರ್ತೀರ ಅಲ್ವಾ. ಸೊ ಅಂಬ್ರೆಲ್ಲಾಗೆ ಈ ತರ ಕಡ್ಡಿ ಇರತ್ತೆ, ಕರೆಕ್ಟಾ ಮಕ್ಳೇ? ಸೊ ಈ ಕಡ್ಡಿ ಅಂಬ್ರೆಲ್ಲಾದ ಹರಿದು ಹೋದ ಕಡ್ಡಿ. ಓಕೆ. ಸೊ ಹರಿದು ಹೋದ ಅಂಬ್ರೆಲ್ಲಾದ ಕಡ್ಡಿ.
ಆ ಕಡ್ಡಿಯನ್ನ ಆತ ಹಿಡಿದುಕೊಂಡು ಬಂದಿದ್ದ. ಅದೇ ಏನು ಹಿಸ್ ಸ್ಕೇಲ್. ಓಕೆ, ಸ್ಕೆಲಿಟನ್ ಅಂತಂದ್ರೆ ನಾವೇನ್ ಹೇಳ್ತೀವಿ, ಅಸ್ಥಿ ಪಂಜರ ಅಲ್ವಾ. ಸೊ ಅಂಬ್ರೆಲ್ಲಾದ ಅಸ್ಥಿ ಪಂಜರ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಓಕೆ, ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಯೂಮರೇಬಲ್ ಕಿನ್. ಸೊ ಬಿಹೈಂಡ್ ಹಿಮ್, ಆತನ ಹಿಂದೆ, ಬಿಹೈಂಡ್ ಅಂತಂದ್ರೆ ಹಿಂದೆ, ಆತನ ಹಿಂದೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಬಂದಿದ್ದ. ಹಿ ವಾಸ್ ಹಿಸ್ ಒನ್ ಆಫ್ ಹಿಸ್ ಇನ್ಯೂಮರೇಬಲ್ ಕಿನ್. ಇನ್ಯೂಮರೇಬಲ್ ಅಂತಂದ್ರೆ ಅಸಂಖ್ಯಾತ. ಆತನಿಗೆ ಅಸಂಖ್ಯಾತ ತುಂಬಾ ಜನ ಬಂಧು ಬಳಗದವರು ಇದ್ರು. ಅವರಲ್ಲೇ ಒಬ್ಬನನ್ನ ಆತ ಕರ್ಕೊಂಡು ಬಂದಿದ್ದಾನೆ. ಹೌ ವಾಸ್ ಹಿ? ಹಿ ವಾಸ್ ಅ ಡಾರ್ಕ್ ಯಂಗ್ ಮ್ಯಾನ್. ಓಕೆ, ಕಪ್ಪನೆಯ ಒಬ್ಬ ಯಂಗ್ ಮ್ಯಾನ್, ಯುವಕ. ಓಕೆ, ಆತ ಯುವಕ. ವಿತ್ ಐಸ್ ಲೈಕ್ ಅ ಗ್ಯಾಸಲ್. ಜಿಂಕೆಯ ತರ ಕಣ್ಣುಗಳನ್ನ ಆತ ಹೊಂದಿದ್ದ. ತುಂಬಾ ತೀಕ್ಷ್ಣವಾದ ನೋಟ, ಜಿಂಕೆಯ ತರ ಕಣ್ಣುಗಳನ್ನ ಆತ ಹೊಂದಿದ್ದ. ಸಣ್ಣದಾಗಿತ್ತು ಆತನ ಕಣ್ಣು ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ. ಓಕೆನಾ? So how was the old man? See here, he is wearing hat. Okay, so he's holding a walking stick, a green old coat. Okay, with gloves. So idu atana ಒಂದು physical appearance. The old man bowed to all of us in the room. ಸೊ ಬೋರ್ಡ್ ಅಂತಂದ್ರೆ ಏನು ಮಕ್ಳೇ? ಸೊ ಆತ ಹೀಗೆ ತಲೆ ಅಲ್ಲಾಡಿಸಿ ನಮಸ್ಕರಿಸುವುದು. ಓಕೆ, ಸೊ ಒಳಗೆ ಬಂದ ಕೂಡ್ಲೆ ಆತ ಹಿ ಶೋಡ್ ರೆಸ್ಪೆಕ್ಟ್ ಟು ಎವ್ರಿಬಡಿ. ಬೋರ್ಡ್ ಹಿಸ್ ಹೆಡ್ ಅಂತಂದ್ರೇನು? ತಲೆಬಾಗು. ಓಕೆ, ಸೊ ಎಲ್ಲರಿಗೂ ತಲೆ ಬಾಗ್ತಾನೆ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೌಸ್. ತನ್ನ ಹ್ಯಾಟ್, ಟೋಪಿ ಮತ್ತು ಗ್ಲೌಸ್ ಅನ್ನ ಆತ ರಿಮೂವ್ ಮಾಡ್ತಾನೆ. ಗ್ಲೌಸ್ಗೆ ಕನ್ನಡದಲ್ಲಿ ಕೈಗವಸು ಅಂತ ಹೇಳ್ತೀವಿ. ಓಕೆ, ಸ್ಲೋಲಿ. ಹೇಗೆ ರಿಮೂವ್ ಮಾಡ್ತಾನೆ ನೋಡಿ, ಹಿ ಸ್ಲೋಲಿ ಅಂಡ್ ಕೇರ್ಫುಲಿ. ತುಂಬಾ ಜಾಗರೂಕತೆಯಿಂದ ಮತ್ತು ನಿಧಾನವಾಗಿ ಆತ ಗ್ಲೌಸ್ ಮತ್ತು ಹ್ಯಾಟ್ ಅನ್ನ ರಿಮೂವ್ ಮಾಡ್ತಾನೆ. ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೌಸ್. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಅ ಪಿಕ್ಚರ್. ಇನ್ ಅ ಬ್ಯಾಂಕ್ ಹಿ ವಾಸ್ ಅ ಜಾನಿಟರ್. ಸೊ ಚಾಪ್ಲಿನ್ ಒಂದು ಪಿಕ್ಚರ್ ಅಲ್ಲಿ ಮಾಡಿರುವಂತಹ ಕ್ಯಾರೆಕ್ಟರ್, ಬ್ಯಾಂಕ್ ಅಲ್ಲಿ ಒಬ್ಬ ಜಾನಿಟರ್ ಆಗಿದ್ದ. ಸೊ ಅಂತಹ ಒಂದು ದೃಶ್ಯವನ್ನ ಇದು ನೆನಪು ಮಾಡಿ ಕೊಡ್ತಾ ಇತ್ತು. ಸೊ ಆತನಂತೆ ಈತ ಕೈಗವಸು ಮತ್ತು ಹ್ಯಾಟ್ ಅನ್ನ ಜಾಗರೂಕತೆಯಿಂದ ತೆಗೆದು ಕೊಡ್ತಾನೆ. Then he handed his things to the boy who stood obediently behind the old man's chair. So ಅದನ್ನ ತೆಗೆದು ಯಾರಿಗೆ ಕೊಡ್ತಾನೆ? The person or the man standing behind him. ಓಕೆ, ವಿಧೇಯನಾಗಿ ಆತನ ಹಿಂದೆ ನಿಂತಿದ್ದ ಹುಡುಗನಿಗೆ ಈ ಗ್ಲೌಸ್ ಮತ್ತೆ ಹ್ಯಾಟ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾನೆ. ಓಕೆ, ಸೊ ಇಷ್ಟು ಈತನ ಒಂದು ಮ್ಯಾನರ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿಸ್ ಬಿಹೇವಿಯರ್ ಕಂಟಿನ್ಯೂಸ್ ಇನ್ ದ ನೆಕ್ಸ್ಟ್ ಸೆಷನ್ ಆಲ್ಸೋ. ನೆಕ್ಸ್ಟ್ ಟೈಮ್ ಆತ ಬಂದಾಗ ಇದೇ ಬಿಹೇವಿಯರ್ನ ಆತ ಕಂಟಿನ್ಯೂ ಮಾಡ್ತಾನೆ. ಓಕೆ, ದ ಓಲ್ಡ್ ಮ್ಯಾನ್. Paragraph 4. There was a great deal of conversation about Rain and his family. So rain, male mattu weather, you can say that once he entered the room and sat there, he started speaking ನಾರ್ಮಲಿ. ಓಕೆ, ಸೊ ಜನರಲ್ ಆಗಿ ಮಾತಾಡ್ತಾನೆ ಆತ. ಕಾನ್ವರ್ಸೇಷನ್ ಅಂತಂದ್ರೆ ಸಂಭಾಷಣೆ. ಸೊ ಜನರಲ್ ಮಾತುಕತೆ ಅಂದ್ರೆ ಹೇಗಿರುತ್ತೆ? ವೆದರ್ ಹೇಗಿದೆ, ಫ್ಯಾಮಿಲಿ ಹೇಗಿದೆ, ಎಲ್ಲ ಹೇಗಿದ್ದಾರೆ ಅಂತ ಈಗ ಸುಖ ದುಃಖನ ವಿಚಾರಿಸೋದು ಅಲ್ವಾ. ಸೊ ಅದೇ ರೀತಿ ಜನರಲ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. He was very proud of his large family. ಆತನಿಗೆ ತನ್ನ ಒಂದು ದೊಡ್ಡದಾದ ಕುಟುಂಬದ ಬಗ್ಗೆ ತುಂಬಾ ಪ್ರೌಡ್ ಇತ್ತು, ಗರ್ವ ಇತ್ತು. ಓಕೆ, ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಸೊ ಎಲ್ಲ ಮಾತುಕತೆ ಆದ್ಮೇಲೆ, ಆಫ್ಟರ್ ದ ಜನರಲ್ ಕಾನ್ವರ್ಸೇಷನ್, ಫೈನಲಿ ದೇ ಸ್ಯಾಟ್ ಡೌನ್ ಟು ಬಿಸ್ನೆಸ್. ಓಕೆ, ಸೊ ಬಿಸ್ನೆಸ್, ವ್ಯವಹಾರದ ಮಾತುಕತೆಯನ್ನ ಇವಾಗ ಶುರು ಮಾಡ್ತಾರೆ. ವಾಟ್ ಕೈಂಡ್ ಆಫ್ ಬಿಸ್ನೆಸ್? The selling of the property, the land which the old man had, alva, owned. Yes, he would sell as he had agreed for $1,200 in cash. So a vyakti, Rio and Meridio nalli iddantaha old man, atana hesaru Don Anselmo, ಮುಂದೆ ಬರುತ್ತೆ ನಿಮ್ಗೆ. So he had agreed to sell his property for $1,200. ಸೊ $1,200ಗೆ ಆತ ಸೆಲ್ ಮಾಡೋದಿಕ್ಕೆ ಒಪ್ಕೊಂಡಿದ್ದಾನೆ ಭೂಮಿಯನ್ನ. ಓಕೆ,
ವಿ ವುಡ್ ಬೈ ಅಂಡ್ ದ ಮನಿ ವಾಸ್ ರೆಡಿ. ನಾವು ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ ವಿ ವುಡ್ ಬೈ, ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ನಮ್ಮ ಹತ್ತಿರ ಹಣ ರೆಡಿ ಇತ್ತು. ಡಾನ್ ಆನ್ಸೆಲ್ಮೋ ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್. ಸ್ಪ್ಯಾನಿಷ್ ಅಲ್ಲಿ ಹೇಳ್ತಾನೆ ಡಾನ್ ಆನ್ಸೆಲ್ಮೋ, ಆ ಆಥರ್ ಹೇಳ್ತಾರೆ ಡಾನ್ ಆನ್ಸೆಲ್ಮೋ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಏನೋ ಒಂದನ್ನ ಕಂಡುಕೊಂಡಿದ್ದೀವಿ ಅಥವಾ ನಮ್ಗೇನೋ ಗೊತ್ತಾಗಿದೆ. ಯು ರಿಮೆಂಬರ್ ದ್ಯಾಟ್ ವಿ ಸೆಂಟ್ ಅ ಸರ್ವೇಯರ್. ನಾವು ಒಬ್ಬ ಸರ್ವೇಯರ್ ಅನ್ನ ಕಳಿಸಿದ್ವಿ. ಸರ್ವೇಯರ್ ಅಂತಂದ್ರೆ ಪರ್ಸನ್ ಹೂ ಸರ್ವೇಸ್ ದ ಲ್ಯಾಂಡ್ ಭೂಮಿಯನ್ನ ಅಳತೆ ಮಾಡುವವರು, ಓಕೆ, ಮೆಜರ್ಮೆಂಟ್ ತಗೊಳ್ಳೋರು. ಸೊ ಅವರನ್ನ ನಾವು ಕಳಿಸಿದ್ವಿ, ನಿಮ್ಗೆ ಗೊತ್ತಿರ್ಬೇಕು. ದ್ಯಾಟ್ ಇಂಜಿನಿಯರ್, ಅವರ ಜೊತೆಗೆ ಒಬ್ಬ ಇಂಜಿನಿಯರ್ನ ಕೂಡ ಕಳಿಸಿದ್ವಿ. ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ದ ಡೀಡ್. ಸೊ ಡೀಡ್ ಅಂತಂದ್ರೆ ಅಗ್ರಿಮೆಂಟ್ ಅಥವಾ ಒಪ್ಪಂದ ಮಾಡೋದಿಕ್ಕೆ ಮುಂಚೆ, ಯಾವುದೇ ಒಂದು ಸೇಲ್ ಅಥವಾ ಪರ್ಚೇಸ್ಗಿಂತ ಮುಂಚೆ ಏನ್ ಮಾಡ್ತಾರೆ ಮಕ್ಕಳೇ, ಲ್ಯಾಂಡ್ ಅನ್ನ ಪರಿವೀಕ್ಷಣೆ, ಸರ್ವೆ ಮಾಡ್ತಾರೆ, ಓಕೆನಾ. ಸೊ ಸರ್ವೆ ಮಾಡೋದಿಕ್ಕೆ ಆಕೆ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ಯಾ, ಬೌಂಡ್ರಿ ಕಾಂಪೌಂಡ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಎಲ್ಲಾನು ನೋಡೋದಿಕ್ಕೆ ಸರ್ವೆ ಮಾಡ್ತಾರೆ, ಅಳತೆ ಮಾಡುವುದು ಅಂತ ಹೇಳ್ತಾರೆ, ಓಕೆ. ಸೊ ಆ ತರ ಮಾಡೋದಿಕ್ಕೆ ಒಬ್ಬ ಸರ್ವೇಯರ್, ಒಬ್ಬ ಇಂಜಿನಿಯರ್ನ ನಾವು ಕಳಿಸಿದ್ವಿ ಒಪ್ಪಂದದ ಸಲುವಾಗಿ. ಅಲ್ಲಿ ನಮ್ಗೆ ಒಂದು ವಿಷಯ ಗೊತ್ತಾಗಿದೆ. ವೆಲ್ ಹಿ ಫೈಂಡ್ಸ್ ದಟ್ ಯು ಓನ್ ಮೋರ್ ದ್ಯಾನ್ 8 acres. ಸೊ ಅಲ್ಲಿ ಆತನಿಗೆ ಗೊತ್ತಾಯ್ತು, ಫೈಂಡ್ ಅಂತಂದ್ರೆ ಗೊತ್ತಾಗು, ಓಕೆ. ಸೊ ಏನ್ ಗೊತ್ತಾಗಿದೆ ಆತನಿಗೆ, ಯು ಓನ್ ಮೋರ್ ದ್ಯಾನ್ 8 acres, ನಿಮ್ಗೆ 8 ಎಕರೆಗಿಂತ ಜಾಸ್ತಿ ಭೂಮಿ ಇದೆ ಅನ್ನೋದು ಆತನಿಗೆ ಗೊತ್ತಾಗಿದೆ ಸರ್ವೆ ಮೂಲಕ. He tells us that your land extends across the river. ಸೊ ನಿಮ್ಮ ಒಂದು ಭೂಮಿಯು ಆ ನದಿಯನ್ನ ದಾಟಿ ಹೋಗಿದೆ, ಎಕ್ಸ್ಟೆಂಡ್ ಆಗಿದೆ. ಸೊ ಅಂಡ್ ದಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್ ಆಸ್ ಯು ಥಾಟ್. ನೀವೇನು ಅಂದುಕೊಂಡಿದ್ರೋ ಅದಕ್ಕಿಂತ ಡಬಲ್, ದುಪ್ಪಟ್ಟು ಭೂಮಿಯನ್ನ ನೀವು ಹೊಂದಿದ್ದೀರಾ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಹಿ ಡಿಂಟ್ ನೋ ದಟ್, ಆಕ್ಚುಲಿ ಡಾನ್ ಆನ್ಸೆಲ್ಮೋ ಡಿಂಟ್ ನೋ ದಟ್, ಓಕೆ. ಸೊ ಓಲ್ಡ್ ವ್ಯಕ್ತಿಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಅಂಡ್ ನಾವು ಡಾನ್ ಆನ್ಸೆಲ್ಮೋ ಐ ಆಡೆಡ್, ಆಥರ್ ಹೇಳ್ತಾರೆ ಇಲ್ಲಿ ಡಾನ್ ಆನ್ಸೆಲ್ಮೋ ಈಗ ಅಂತ ಅಂದ್ಬಿಟ್ಟು ಶುರು ಮಾಡ್ತಾರೆ. ದೀಸ್ ಅಮೆರಿಕನ್ಸ್ ಆರ್ ಬ್ಯೂನಾ ಹೆಂಟೆ. ಬ್ಯೂನಾ ಹೆಂಟೆ ಮೀನ್ಸ್ ಗುಡ್ ಪೀಪಲ್, ಓಕೆ. ಇದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋಂಥದ್ದು. ಈ ಜಿ ಅನ್ನ ಎಚ್ ಅಂತ ಅವರು ಪ್ರೊನೌನ್ಸ್ ಮಾಡ್ತಾರೆ. ಬ್ಯೂನಾ ಹೆಂಟೆ ಅಂತಂದ್ರೆ ಗುಡ್ ಪೀಪಲ್. ದೇ ಆರ್ ಗುಡ್ ಪೀಪಲ್ and they are willing to pay you for the additional land as well. ನೀವೇನ್ ಅನ್ಕೊಂಡಿದ್ದೀರೋ, whatever you had thought, the more you have than that, double the ಲ್ಯಾಂಡ್ ಯು ಹ್ಯಾವ್, ಓಕೆ. ಸೊ 4 ಎಕರೆ ಅನ್ಕೊಂಡಿದ್ರ ನೀವು, ಈಗ ನಿಮ್ಮ ಹತ್ರ 8 ಎಕರೆ ಇದೆ. ಸೊ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್, ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಆಲ್ಸೋ. ಏನು ಅಡಿಷನಲ್ ಅಧಿಕ ಭೂಮಿಯನ್ನ ನೀವು ಹೊಂದಿದ್ದೀರಾ, ಸೊ ಅದಕ್ಕೂ ಕೂಡ ಪೇ ಮಾಡೋದಿಕ್ಕೆ ರೆಡಿ ಇದ್ದಾರೆ. ಅಟ್ ದ ಸೇಮ್ ರೇಟ್ ಪರ್ acre, ನಾವೇನ್ ಮಾತಾಡಿದ್ವೋ ಅದೇ ದರದಲ್ಲಿ ಅದನ್ನ ಕೊಂಡ್ಕೊಳ್ತಾರೆ. ಸೊ ದ್ಯಾಟ್ ಇನ್ಸ್ಟೆಡ್ ಆಫ್ $1,200 ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್. ಯು ವಿಲ್ ಗೆಟ್ ಟ್ವೈಸ್ ಅಂತಂದ್ರೆ ಎಷ್ಟಾಯ್ತು ಮಕ್ಳೇ, $2,400 ಆಯ್ತು. ಸೊ ದೇ ಆರ್ ವಿಲ್ಲಿಂಗ್ ಟು ಪೇ ಯು $2,400 ಅಂಡ್ ದ ಮನಿ ಇಸ್ ಹಿಯರ್ ಫಾರ್ ಯು. ಇಲ್ಲಿದೆ ನಿಮ್ಮ ದುಡ್ಡು ಅಂತ ಹೇಳ್ತಾರೆ, ಓಕೆನಾ. ಸೊ ಇಲ್ಲಿ ಡಾನ್ ಅಂತಂದ್ರೆ ಏನು, ಡಾನ್ ಅಂತಂದ್ರೆ ಡಾನ್ ಅಲ್ಲ ಮಕ್ಳೇ, ಸ್ಪ್ಯಾನಿಷ್ ಟೈಟಲ್ ಆಫ್ ರೆಸ್ಪೆಕ್ಟ್, ಮಚ್ ಲೈಕ್ ಸರ್. ಇಂಗ್ಲಿಷ್ ಅಲ್ಲಿ ಹೇಗೆ ಸರ್ ಅಂತ ಹೇಳ್ತೀವೋ, ನಮ್ಮಲ್ಲಿ ಶ್ರೀಮಾನ್ ಅಂತ ಹೇಗೆ ಹೇಳ್ತೀವೋ ಅದಕ್ಕೆ ಡಾನ್ ಅಂತ ಸ್ಪ್ಯಾನಿಷ್ ಅಲ್ಲಿ ಹೇಳ್ತಾರೆ, ಓಕೆ. ಸೊ ಹಿಸ್ ನೇಮ್ ಇಸ್ ಆನ್ಸೆಲ್ಮೋ. ಸೊ ಹಿ ಇಸ್ ವಿತ್ ರೆಸ್ಪೆಕ್ಟ್ ಹಿ ಇಸ್ ಕಾಲಿಂಗ್ ಇಮ್ ಡಾನ್ ಆನ್ಸೆಲ್ಮೋ. ದ ಆಥರ್ ಇಸ್ ಕಾಲಿಂಗ್ ಇಮ್, ಓಕೆ. ಸೊ ಇವಾಗ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಆಕ್ಚುಲಿ ಫಾರ್ $1,200, isn't it? But the Americans, means the purchasers, they are willing to pay Don Anselmo $2,400 because they know that he had twice as much land agreed to sell, isn't it? The old man hung his head for a moment in thought. ಒಂದು ಕ್ಷಣ ಆತ ಯೋಚನೆಗೆ ಬೀಳ್ತಾನೆ. ಯಾರೋ ಡಾನ್ ಆನ್ಸೆಲ್ಮೋ. Then he stood up and stared at me. ನನ್ನ ಹತ್ತಿರ ದಿಟ್ಟಿಸಿ ನೋಡ್ತಾರೆ. Stare means ದಿಟ್ಟಿಸಿ ನೋಡು.
Friend, he said, I do not like to have you speak to me in that manner. ಆ ರೀತಿ ನನ್ನ ಹತ್ರ ನೀನು ಮಾತಾಡೋದು ನನಗೆ ಇಷ್ಟ ಇಲ್ಲ. ಸೊ ವಾಟ್ ಎವರ್ ಯು ಆರ್ ಟೆಲ್ಲಿಂಗ್ ಆರ್ ವಾಟ್ ಎವರ್ ದ ವೇ ಯು ಆರ್ ಸ್ಪೀಕಿಂಗ್ ಟು ಮೀ, ಐ ಡೋಂಟ್ ಲೈಕ್ ದ್ಯಾಟ್ ಅಂತ ಹೇಳ್ತಾರೆ ಇಲ್ಲಿ ಯಾರು, ಡಾನ್ ಆನ್ಸರ್. ವೈ? ಬಿಕಾಸ್ ಐ ಕೆಪ್ಟ್ ಸ್ಟಿಲ್. ಅದನ್ನ ಕೇಳ್ಬಿಟ್ಟು ಆಥರ್ಗೆ ಹಿ ಕೆಪ್ಟ್ ಸ್ಟಿಲ್, ಒಂದು ಕ್ಷಣ ಅವರು ತಟಸ್ಥರಾಗ್ಬಿಟ್ರು, ಆಶ್ಚರ್ಯ. ಅಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ. ಅವ್ರು ಏನ್ ಹೇಳ್ತಾರೋ ಅದನ್ನ ಹೇಳೋದಿಕ್ಕೆ ಬಿಡ್ತಾರೆ. ಓಕೆ, ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ನನಗೆ ಗೊತ್ತು ಅಮೇರಿಕನ್ಸ್ ತುಂಬಾ ಒಳ್ಳೆಯವರು. ಅಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ದೆಮ್. ಅದಕ್ಕೋಸ್ಕರನೇ ನಾನು ಅವರಿಗೆ ಮಾರಾಟ ಮಾಡೋದಿಕ್ಕೆ ಒಪ್ಪಿದ್ದು. ಅವರು ಒಳ್ಳೆಯವರು ಅಂತ ಗೊತ್ತಿದ್ದೆ. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಲ್ಯಾಂಡ್ ಟು ದೆಮ್. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ನನಗೆ ಈ ತರ ಅವಮಾನ ಮಾಡೋದು ಇಷ್ಟವಿಲ್ಲ ಅಂತ ಡಾನ್ ಆನ್ಸೆಲ್ಮೋ ಇಲ್ಲಿ ಹೇಳ್ತಾ ಇದ್ದಾರೆ. I have agreed to sell my house and land for $1,200. ಯಾಕೆ ಅಂತಂದ್ರೆ I have already agreed to sell my land and house both for $1,200. Okay, so and that is the final price ಅಂತ ಹೇಳ್ತಾರೆ. ಅದೇ ಒಂದು ಕೊನೆಯ ಪ್ರೈಸ್ ದರ. ಸೊ ಅದನ್ನ ಬಿಟ್ಟು ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ಐ ಡೋಂಟ್ ಲೈಕ್ ಇಟ್. ನನಗೆ ಈ ತರ ನೀವು, ಹಿ ಫೀಲ್ಸ್ ಲೈಕ್ ಇನ್ಸಲ್ಟೆಡ್. ಅವರು ಅವಮಾನ ಮಾಡಿದ ರೀತಿ ಆತನಿಗೆ ಅಂದ್ರೆ ಡಾನ್ ಆನ್ಸೆಲ್ಮೋಗೆ ಅನ್ಸತ್ತೆ. ಅದಕ್ಕೆ ಆತ ಹೇಳ್ತಾರೆ ಡೈರೆಕ್ಟ್ಲಿ ಹಿ ಇಸ್ ಟೆಲ್ಲಿಂಗ್ that I don't like the way you are speaking to me. Okay, so don't come to pay me extra money. I have already agreed to sell my house and land for $1,200 and it is the final rate ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ನಾನು ಆತನ ಜೊತೆ ವಾದ ಮಾಡಿದೆ ಅಂತ ಯಾರು ಹೇಳ್ತಾರೆ ಇಲ್ಲಿ, ಆಥರ್. ಓಕೆ, ಬಟ್ ಇಟ್ ವಾಸ್ ಯೂಸ್ಲೆಸ್. ಅದು ಏನು ಪ್ರಯೋಜನವಾಗಿರಲಿಲ್ಲ, ನಿಷ್ಪ್ರಯೋಜಕವಾಯಿತು. ನಾನೇನ್ ವಾದ ಮಾಡಿದೆ ಅದೆಲ್ಲ ನಿಷ್ಪ್ರಯೋಜಕವಾಯಿತು. ಫೈನಲಿ ಹಿ ಸೈನ್ ದ ಡೀಡ್. ಅಂತಿಮವಾಗಿ ಅವರು ಡೀಡ್ ಅಂದ್ರೆ ಅಗ್ರಿಮೆಂಟ್ಗೆ ಸೈ ಮಾಡ್ತಾರೆ. and took the money but refused to take more than the amount agreed upon. ಸೊ ಅವರು ಮನಿಯನ್ನ ತಗೊಂಡ್ರು, ಆದ್ರೆ 1,200 ಗಿಂತ, what was the agreed amount? Agreed amount was $1,200. ಓಕೆ, ಸೊ ಈ ಅಮೌಂಟ್ ಗಿಂತ ಜಾಸ್ತಿ ತಗೊಳ್ಳೋದಕ್ಕೆ ಅವರು ಒಪ್ಪಿಲ್ಲ. ಈ ರೆಫ್ಯೂಸ್ಡ್, ನಿರಾಕರಿಸಿದರು. ಓಕೆನಾ, ಏನ್ ಎಕ್ಸ್ಟ್ರಾ ಮನಿ ಕೊಡ್ತೀನಿ ಅಂತ ಬಂದಿದ್ರು ಅದನ್ನ ತಗೊಳ್ಳೋದಿಕ್ಕೆ ದೇ ರೆಫ್ಯೂಸ್ಡ್. Then he shook hands all around, means everyone or whoever was sitting there, he shook hands with everybody. Okay, put on his rugged gloves. Rugged means torn, ಹರಿದು ಹೋದಂತಹ ಗ್ಲೌಸ್ ಅನ್ನ ತೊಟ್ಟಿಕೊಂಡು ಅವರು took his stick, ತಮ್ಮ ಕೋಲನ್ನ ತೆಗೆದುಕೊಂಡು and walked out with the boy behind him. ತನ್ನ ಜೊತೆಗೆ ಬಂದಂತಹ ಒಬ್ಬ ಹುಡುಗನ ಜೊತೆ ಅಲ್ಲಿಂದ ಹೊರಟೋಗ್ತಾರೆ. ಓಕೆನಾ, ಸೊ ಹಿ ಸೋಲ್ಡ್ ಹಿಸ್ ಲ್ಯಾಂಡ್ ಟು ದಟ್ ಅಮೆರಿಕನ್ಸ್. ಓಕೆ, ಅಂಡ್ ದ ಆಥರ್ ವಾಸ್ ದೇರ್ ಫಾರ್ ದ ಡೀಡ್. ಓಕೆ, ಅಂಡ್ ಹಿ ಟುಕ್ $1,200 ಅಂಡ್ ವೆಂಟ್ ಫ್ರಮ್ ದೇರ್. ಆ ಮಂತ್ಸ್ ಲೇಟರ್, ಒಂದು ತಿಂಗಳ ನಂತರ, a month later, means 1 month later, my friends, who was their friends? My friends ಅಂತಂದ್ರೆ ಯಾರು ಇಲ್ಲಿ ಮಕ್ಕಳೇ? ಆಥರ್ನ ಫ್ರೆಂಡ್ಸ್. ಆಥರ್ ಫ್ರೆಂಡ್ಸ್ ಯಾರು? ಅಮೇರಿಕನ್ಸ್ who had purchased the land. Okay, had moved into Rio and Medio. ಸೊ ಅವರು ಅಲ್ಲಿಂದ ರಿಯೋ ಅಂಡ್ ಮೆಡಿಯೋಗೆ ಶಿಫ್ಟ್ ಆಗ್ತಾರೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಹಳೆಯ ಮನೆ ಇತ್ತು ಅಲ್ವಾ, ಸೊ ಓಲ್ಡ್ ಮ್ಯಾನ್ ಹ್ಯಾಡ್ ದಟ್ ಓಲ್ಡ್ wretched house which was unpleasant. They replastered it. Okay, ಅದನ್ನ ಪುನಃ ಪ್ಲಾಸ್ಟರ್ ಮಾಡ್ತಾರೆ. Prune the trees. Prune means to cut off some branches of a tree to make it grow better. ಸೊ ಗಿಡಗಳನ್ನ ಕತ್ತರಿಸಿ ಮತ್ತೆ ಬೆಳೆಯುವಂತೆ ಮಾಡ್ತಾರೆ. ಪ್ರೂನಿಂಗ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅದನ್ನ ಪ್ರೂನಿಂಗ್ ಮಾಡ್ತಾರೆ. ಪ್ಯಾಚ್ ದ ಫೆನ್ಸ್, ಬೇಲಿಗಳನ್ನ ಪ್ಯಾಚ್ ಮಾಡ್ತಾರೆ. ಬೇಲಿ ಅಥವಾ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಅದನ್ನ ಪ್ಯಾಚ್ ಮಾಡ್ತಾರೆ. ಅಂಡ್ ಮೂಡ್ ಇನ್ ಸಮ್ಮರ್, ಬೇಸಿಗೆಯಲ್ಲಿ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್. ಇದಾದ ಮೇಲೆ ಒಂದು ದಿನ ಒಂದು ದೂರನ್ನ ತೆಗೆದುಕೊಂಡು ಅವರು ಆಫೀಸ್ಗೆ ಮತ್ತೆ ಪುನಃ ಬರ್ತಾರೆ. ಓಕೆನಾ, ಸೊ ವಾಟ್ ವಾಸ್ ದಟ್ ಕಂಪ್ಲೇಂಟ್?
The children of the village were overrunning their property. Okay, so the property which they had purchased from Don Anselmo, in that land the children of the village were overrunning, ಓಡಾಡ್ತಾ ಇದ್ರು. Okay, ಪ್ರಾಪರ್ಟಿಯಲ್ಲಿ. ದೇ ಕೇಮ್ ಎವ್ರಿ ಡೇ, ಪ್ರತಿ ದಿನ ಅವರು ಅಲ್ಲಿ ಬರ್ತಾ ಇದ್ರು. ದೇ ಪ್ಲೇಡ್ ಅಂಡರ್ ದ ಟ್ರೀಸ್, ಮರಗಳ ಕೆಳಗೆ ಆಟ ಆಡ್ತಾ ಇದ್ರು. ಬಿಲ್ಟ್ ಲಿಟಲ್ ಪ್ಲೇ ಫೆನ್ಸಸ್, ಸಣ್ಣ ಸಣ್ಣ ಬೇಲಿಗಳನ್ನ ನಿರ್ಮಿಸಿಕೊಂಡು, ಇನ್ನು ಮಕ್ಕಳು ಏನೋ ಆಟ ಆಡ್ತಾರೆ ಅಲ್ವಾ, ಸೊ ದೇ ಸ್ಟಾರ್ಟೆಡ್ ಪ್ಲೇಯಿಂಗ್ ದೇರ್. ಓಕೆ, ಅಂಡ್ ಟುಕ್ ಬ್ಲಾಸಮ್ಸ್, ಅಲ್ಲಿರುವಂತಹ ಹೂಗಳನ್ನ ಕೀಳೋದು ಎಲ್ಲ ಮಾಡ್ತಾ ಇದ್ರು. ವೆನ್ ದೇ ವರ್ ಸ್ಪೋಕನ್ ಟು, ಯಾವಾಗ ಅವರಿಗೆ ಹೇಳ್ತಾರೋ, ದೇ ಓನ್ಲಿ ಲಾಫ್ಡ್, ಅವ್ರೇನು ಕೇರ್ ಮಾಡಿಲ್ಲ, ದೇ ಲಾಫ್ಡ್, ನಗಾಡ್ತಾರೆ. ಅಂಡ್ ಟಾಕ್ಡ್ ಬ್ಯಾಕ್ ಗುಡ್ ನೇಚರ್ಲಿ ಇನ್ ಸ್ಪ್ಯಾನಿಷ್, ಸ್ಪ್ಯಾನಿಷ್ ಅಲ್ಲಿ ತುಂಬಾ ಒಳ್ಳೆಯದಾಗಿ ಮಾತನಾಡ್ತಾರೆ, ನಗಾಡ್ತಾರೆ, ಅಷ್ಟೇ ಬಿಟ್ರೆ ದೇ ಡಿಂಟ್ ಶೋ ಎನಿ ರಿಯಾಕ್ಷನ್. ಓಕೆ, ಸೊ ಅಗೇನ್ ಅಂಡ್ ಅಗೇನ್ ದೇ ಸ್ಟಾರ್ಟೆಡ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದ ಟೈಮ್ ಇನ್ ದಟ್ ಆರ್ಚರ್ಡ್ ಓನ್ಲಿ. ಓಕೆ, blossoms means flowers in the tree. Then it was bothering them, the Americans who had purchased the land. I sent a messenger up to the mountains for ಡಾನ್ ಆನ್ಸಲ್ಮೋ. ಸೊ ನಾನೇನ್ ಮಾಡ್ತೀನಿ, ಡಾನ್ ಆನ್ಸಲ್ಮೋಗೆ ಒಂದು ಸಂದೇಶವನ್ನ ಕಳಿಸ್ತೀನಿ. ಯಾಕೆ ಅಂತಂದ್ರೆ ಟು ಕಮ್ ಫಾರ್ ದ ಡಿಸ್ಕಷನ್ ಅಗೇನ್. ಓಕೆ, ಅಲ್ಲಿ ದಾಂಧಲೆ ಮಾಡ್ತಾ ಇರ್ತಾರೆ ಮಕ್ಕಳು, ಹೂಗಳನ್ನ ಕೀಳೋದು, ಹಣ್ಣುಗಳನ್ನ ಕೀಳೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಓಕೆನಾ. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್, ಇನ್ನೊಂದು ವಾರಗಳ ಕಾಲ ಮೀಟಿಂಗ್ ಅರೇಂಜ್ ಮಾಡೋದಿಕ್ಕೆ ಟೈಮ್ ಬೇಕಾಯ್ತು. ವೆನ್ ಹಿ ಅರೈವ್ಡ್, ಓಕೆ, ಯಾವಾಗ ಅವರು ಬಂದರೋ, ಬಂದ ಮೇಲೆ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್, ಇದನ್ನೇ ನಾನು ಹೇಳಿದ್ದು, ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಓಕೆ, ಸೊ ಏನ್ ಮಾಡ್ತಾರೆ ಅವರು, ಆಫೀಸ್ಗೆ ಬಂದ ತಕ್ಷಣ ವಾಟ್ ಹಿ ಡಿಡ್, ಹಿ ಬೋಡ್ ಹಿಸ್ ಹೆಡ್ ಟು ಎವ್ರಿ ಒನ್, ಹಿ ಸ್ಯಾಟ್ ಆನ್ ದ ಚೇರ್, he removed his hat and gloves and handed over it carefully and slowly to the young man standing behind his chair. ಸೊ ತನ್ನ ಚೇರ್ ಹಿಂದೆ ನಿಂತಿದ್ದಂತಹ ಒಬ್ಬ ಯುವಕನಿಗೆ ಅದನ್ನೆಲ್ಲ ತೆಗೆದು ಕೊಡ್ತಾರೆ. ಎಲ್ಲರಿಗೂ ಹೆಡ್ ಬೋ ಮಾಡಿ ತಲೆ ಬಾಗಿ ನಮಸ್ಕರಿಸ್ತಾರೆ. ಹಿ ವೋರ್ ದ ಸೇಮ್ ಫೇಡೆಡ್ ಕಟ್ಟವೆ, ಅದೇ ಒಂದು ಫೇಡೆಡ್ ಕೋಟ್ ಅನ್ನ ಅವರು ತೊಟ್ಟಿದ್ದರು. ಕ್ಯಾರಿಡ್ ದ ಸೇಮ್ ಸ್ಟಿಕ್, ದ ಸ್ಕೆಲಿಟನ್ ಆಫ್ ದ ಅಂಬ್ರೆಲಾ, ಅದೇ ಸ್ಟಿಕ್ ಅನ್ನ ತಗೊಂಡ್ ಬಂದಿದ್ರು. ವಾಸ್ ಅಕಂಪನಿಡ್ ಬೈ ದ ಬಾಯ್ ಅಗೇನ್, ಅದೇ ಹುಡುಗನ ಜೊತೆ ಅವರು ಬಂದಿದ್ದರು. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಎಲ್ಲರ ಜೊತೆಗೂ ಹ್ಯಾಂಡ್ ಶೇಕ್ ಮಾಡ್ತಾರೆ. ಸ್ಯಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಹಿಸ್ ಚೇರ್ ಅಂಡ್ ಟಾಕ್ಡ್ ಅಬೌಟ್ ದ ವೆದರ್, ಮತ್ತೆ ಅದೇ ಪುನಃ ಮಾತುಕತೆನ ಸ್ಟಾರ್ಟ್ ಮಾಡ್ತಾರೆ. ಸೊ ದೇ ಕಾನ್ವರ್ಸೇಷನ್ ಸ್ಟಾರ್ಟೆಡ್ ವಿತ್ ದ ವೆದರ್, ವೆದರ್ ಜೊತೆಗೆ ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಫೈನಲಿ ಐ ಬ್ರೋಚ್ ದ ಸಬ್ಜೆಕ್ಟ್. ಬ್ರೋಚ್ ಮೀನ್ಸ್ ಟು ರೇಸ್ ದ ಟಾಪಿಕ್, ವಿಷಯವನ್ನ ಎತ್ತುವುದು. ಓಕೆ, ವಿಷಯವನ್ನ ಶುರು ಮಾಡುವುದು ಅಥವಾ ಎತ್ತುವುದು ಅಂತ ಹೇಳಿದೆ. ವಿಷಯ ಎತ್ಕೊ ಅಂತ ಹೇಳ್ತೀವಿ, ಸ್ಟಾರ್ಟ್ ಮಾಡು ಅಲ್ವಾ, ಸೊ ಅದನ್ನೇ ಸ್ಟಾರ್ಟ್ ಮಾಡ್ತಾರೆ. ಡಾನ್ ಆನ್ಸೆಲ್ಮೋ ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದೀಸ್ ಪೀಪಲ್. ಓಕೆ, ಯಾತಕ್ಕೆ ನಿಮ್ಮನ್ನ ಕರೆಸಿದೀವಿ ಅಂತಂದ್ರೆ ಟು ಟಾಕ್ ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದೀಸ್ ಪೀಪಲ್. ರ್ಯಾಂಚ್ ಮೀನ್ಸ್ ಅ ವೆರಿ ಲಾರ್ಜ್ ಫಾರ್ಮ್. ಓಕೆ, ತೋಟ, ತೋಟವನ್ನ ನೀವೇನ್ ಮಾರಿದ್ದೀರೋ ಅದರ ಬಗ್ಗೆ ಮಾತನಾಡೋದಿಕ್ಕೆ. ದೇ ಆರ್ ಗುಡ್ ಪೀಪಲ್ ಅಂಡ್ ವಾಂಟ್ ಟು ಬಿ ಯುವರ್ ಗುಡ್ ನೇಬರ್ಸ್ ಆಲ್ವೇಸ್. ಅವರು ತುಂಬಾ ಒಳ್ಳೆಯ ಜನ, ಆದರೆ ನಿಮ್ಮ ಒಂದು ಒಳ್ಳೆಯ ನೆರೆಹೊರೆಯವರಾಗಿ ಇರಲು ಬಯಸುತ್ತಾರೆ ಅಂತ ಮಾತನ್ನ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ, ಸ್ಟಾರ್ಟ್ ಮಾಡ್ತಾರೆ ಆಥರ್. ಓಕೆ, ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನಾಯ್ತು ಮುಂದೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ ಮಕ್ಕಳೇ? If you have any doubt, you can ask me in the comment section. In the next class, we will continue with the same lesson.